ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ. ನಾನು ಫೌಂಡರ್, ಮೆಡಿಕಲ್ ಡೈರೆಕ್ಟರ್ ಆ್ಯಂಡ್ ಚೀಫ್ ಡರ್ಮಟಾಲಜಿಸ್ಟ್ ಅಟ್ DNA ಸ್ಕಿನ್ ಕ್ಲಿನಿಕ್ ಆ್ಯಂಡ್ ವೆಲ್ನೆಸ್ ಸೆಂಟರ್. ಈ ಕ್ಲಿನಿಕ್ ಬ್ಯಾಂಗ್ಳೂರ್ನಲ್ಲಿದೆ. ಇವಾಗ HRBR ಲೇಔಟ್ನಲ್ಲಿದೆ ಮತ್ತು ತಿರ್ಗಾ ವೈಟ್ ಫೀಲ್ಡ್ನಲ್ಲಿ ನಾವು ಅಕ್ಟೋಬರ್ಗೆ ಲಾಂಚ್ ಮಾಡ್ತಾ ಇದ್ದೀವಿ. ಈಗ ಯೂತ್ಸ್ ಅಲ್ಲಿ ತುಂಬಾ ಪಿಂಪಲ್ಸ್ ಪ್ರಾಬ್ಲಮ್, ಮೇನ್ ಬೇಸಿಕ್ ಅಂತಂದ್ರೆ ಅಯ್ಯೋ ಪಿಂಪಲ್ ಆಗ್ಬಿಟ್ಟಿದೆ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಈಗಂತ ಜನರೇಷನ್. ಹಾಗಾಗಿ ಪಿಂಪಲ್ಸ್ ಯಾಕೆ ಆಗುತ್ತೆ, ಆಮೇಲೆ ಅವರು ಸ್ಕಿನ್ ನ ಯಾವ ತರ ಮೇಂಟೈನ್ ಮಾಡಬೇಕು, ಪ್ರಿಕಾಷನ್ಸ್ ಯಾವ ತರ ಇರಬೇಕು? ಓಕೆ, ಸೊ ಪಿಂಪಲ್ಸ್ ಆರ್ ಆಕ್ನೆ ಅನ್ನೋದು ತುಂಬ ವಾಸ್ಟ್ ಟಾಪಿಕ್ ರೀ. ಸೊ ಬೇಸಿಕ್ಸ್ ಹೇಳ್ಕೊಡ್ತೀನಿ ಸೊ ದಟ್ ನಿಮಗೆ ಯೂಸ್ ಆಗುತ್ತೆ ಅಂತ. ಬಟ್ ಅದರ್ವೈಸ್ ಆಕ್ನೆ ಜಾಸ್ತಿ ಇರುವಾಗ ನೀವು ಡರ್ಮಟಾಲಜಿಸ್ಟ್ನ ಇನ್ ಪರ್ಸನ್ ಭೇಟಿ ಆಗಬೇಕು. ದಟ್ ಈಸ್ ಮ್ಯಾಂಡೇಟ್ರಿ. ಓಕೆ, ಸೊ ಪಿಂಪಲ್ಸ್ ಅನ್ನೋದು ಯೂಶಲಿ ಜೆನೆಟಿಕ್ಸ್ ಕೋರಿಲೇಷನ್ ಇರುತ್ತೆ. ಅಂತಂದ್ರೆ ಯೂಶಲಿ ಫ್ಯಾಮಿಲೀಸ್ನಲ್ಲಿ ರನ್ ಆಗುತ್ತೆ ಜೆನೆಟಿಕ್ಸ್ ಅನ್ನೋದು. ಸೊ ನೀವೇನು ಮಾಡಿದ್ರು ಮಾಡಿಲ್ಲ ಅಂದ್ರೂ ನಿಮಗೆ ಜೆನೆಟಿಕ್ಲಿ ಆಕ್ನೆ ಇದ್ರೆ ಆಕ್ನೆ ಬಂದೇ ಬರುತ್ತೆ. ಸೊ ಡೋಂಟ್ ಬ್ಲೇಮ್ ಯೋರ್ ಸೆಲ್ಫ್. ನಾನಿದು ತಪ್ಪು ಮಾಡಿದ್ನಿ ಸೊ ಆಕ್ನೆ ನಂಗೆ ಆಗ್ತಾ ಇದೆ ಅಂತ. ಯೂಶಲಿ ಇದೊಂದು ಫೀಲಿಂಗ್ ಇರುತ್ತೆ ಯೂತ್ನಲ್ಲಿ ಆ್ಯಂಡ್ ದೇ ಫೀಲ್ ವೆರಿ ಬ್ಯಾಡ್. ಸೊ ಜೆನೆಟಿಕ್ ಪ್ರಾಬ್ಲಮ್ ಮೇನ್ಲಿ. ಹ್ಯಾವಿಂಗ್ ಸೆಡ್ ದ್ಯಾಟ್, ನೀವು ಮಾಡೋದು ನಿಮ್ಮ ಲೈಫ್ ಸ್ಟೈಲ್, ನೀವು ತಿನ್ನೋ ಊಟ ಇದರೆಲ್ಲಾನು ಡಿಫೈನ್ ಮಾಡುತ್ತೆ ಆಕ್ನೆ ಎಷ್ಟು ಸಿವಿಯರ್ ಆಗಿ ಬರಬೇಕು ಅಂತ. ಸೊ ಎರಡೂ ಇಂಪಾರ್ಟೆಂಟ್. ಜೆನೆಟಿಕ್ಲಿ ಇದ್ರೂ ನಿಮ್ದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಆಲ್ಸೋ ತುಂಬ ಇಂಪಾರ್ಟೆಂಟ್. ಸೊ ಬೇಸಿಕ್ ಆಗಿ ಆಕ್ನೆಗೆ ಆಯಿಲ್ಸ್ ಆರ್ ದ ಸೀಬಮ್ ಅಂತೀವಿ ಸ್ಕಿನ್ ಒಳಗಡೆ. ದಟ್ ಈಸ್ ದ ಮೇನ್ ಕಾಸ್. ಸೊ ನೀವು ನಿಮ್ದು ಮೆನಾರ್ಕೆ ಹಿಟ್ಟಾದ್ಮೇಲೆ ಅಂದ್ರೆ ಪ್ಯೂಬರ್ಟಿ ಟೈಮ್ನಲ್ಲಿ ಒಳಗಡೆ ಇರೋ ಹಾರ್ಮೋನ್ಸ್ ಆಕ್ಟಿವೇಟ್ ಆಗಿಬಿಟ್ಟು ಈ ಆಯಿಲ್ ಗ್ಲಾನ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಆಯಿಲ್ ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ಜಾಸ್ತಿ ಆಯಿಲ್ ನಮ್ಮ ಸ್ಕಿನ್ ಒಳಗಡೆ ತುಂಬ್ಕೊಂಡು ಬಿಟ್ಟಿದವಾಗ ಅಲ್ಲಿರೋ ಬ್ಯಾಕ್ಟೀರಿಯಾ ಅದರಲ್ಲಿ ಜಾಸ್ತಿ ಗ್ರೋ ಆಗ್ಲಿಕ್ಕೆ ಶುರು ಮಾಡುತ್ತೆ. ಅದು ಆಕ್ನೆ ಅನ್ನೋದು. ಸೊ ನಿಮಗೆ ಜೆನೆಟಿಕ್ಲಿ ಈ ಪ್ರಾಸೆಸ್ ಇಟ್ ಈಸ್ ಜೆನೆಟಿಕ್ಲಿ ವೈಡ್. ಸೊ ನೀವು ಒನ್ಸ್ ಹಾರ್ಮೋನ್ ಸ್ಟಾರ್ಟ್ ಕಿಕ್ಕಿಂಗ್ ಇನ್, ನಿಮಗೆ ಆಕ್ನೆ ಆರ್ ಆಯಿಲ್ ಫಸ್ಟ್ ಇನಿಷಿಯಲಿ ನಿಮ್ಮ ಸ್ಕಿನ್ ತುಂಬ ಆಯಿಲಿಯಾಗಿ ಅನ್ಸುತ್ತೆ, ಆಮೇಲೆ ಆಕ್ನೆ ಅನ್ನೋದು ಬರುತ್ತೆ. ಆ್ಯಂಡ್ ಸ್ಕಿನ್ ಒಳಗಡೆನೂ ಆಯಿಲ್ ಗ್ಲಾನ್ಸ್ ಅನ್ನೋದು ಡಿಫ್ರೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಕೆಲವೊಂದು ಜನಕ್ಕೆ ಬರೀ ಈ ನಲ್ಲಿ ಸ್ಕಿನ್ ಆಯಿಲಿ ಅನ್ಸುತ್ತೆ. ಸೊ ಆಯಿಲ್ ಗ್ಲಾನ್ಸ್ ಡಿಸ್ಟ್ರಿಬ್ಯೂಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಜೆನೆಟಿಕಲಿ ಆಕ್ನೆ ಆಗುತ್ತೆ. ಬಟ್ ಇದ್ರ ಜೊತೆಗೆ ನೀವು ಕೆಲವೊಂದು ಊಟ ಫುಡ್ ಐಟಮ್ಸ್ ತಗೊಂತಿರೋವಾಗೆಲ್ಲ ಕೆಲವೊಂದು ಹ್ಯಾಬಿಟ್ಸ್ ಇಂದ ಜಾಸ್ತಿ ಆಗುತ್ತೆ. ಅವು ಎಂತಾವು ಅಂತಂದ್ರೆ ಯೂಶಲಿ ಫುಡ್ ಐಟಮ್ಸ್ ನಲ್ಲಿ ಸಿಬೋಜೆನಿಕ್ ಫುಡ್ಸ್ ಅಂತೀವಿ. ಅಂತಂದ್ರೆ ಇದು ಸಿಬೋರಿಕ್ ಗ್ಲಾನ್ಸ್, ಅದು ಆಯಿಲ್ ಗ್ಲಾನ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಆಯಿಲ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಇಲ್ಲ ಇನ್ಫ್ಲಮೇಟರಿ ಫುಡ್ಸ್ ಅಂತೀವಿ, ಅಂದ್ರೆ ಬಾಡಿನ ಇನ್ಫ್ಲಮೇಟರಿ ಸ್ಟೇಟ್ಗೆ ಕಳಿಸ್ಬಿಟ್ಟು ಅಲ್ಲಿ ಇರೋ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡುತ್ತೆ. ಸೊ ಇದು ಎಂಥ ಫುಡ್ಸ್? ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಜನರಲಿ. ಸೊ ಎನಿ ಮಿಲ್ಕ್ ಪ್ರಾಡಕ್ಟ್ ಕ್ಯಾನ್ ಲೀಡ್ ಟು ಆಕ್ನೆ. ಲಿಟಲ್ ಬಿಟ್ ಅಂದ್ರೆ ತುಂಬಾ ಬಟರಲ್ಲಿ ತೆಗೆದ್ಬಿಟ್ಟು ಮಿಲ್ಕ್, ಬಟರ್ ಮಿಲ್ಕ್ ಇಸ್ ಓಕೆ, ಬಟ್ ಬೈ ಅಂಡ್ ಲಾರ್ಜ್ ಮೋಸ್ಟ್ ಮಿಲ್ಕ್ ಪ್ರಾಡಕ್ಟ್ಸ್ ಆರ್ ಇನ್ಫ್ಲಮೇಟರಿ ಆ್ಯಂಡ್ ಸಿಬೋಜೆನಿಕ್. ನೆಕ್ಸ್ಟ್ ಬಂದ್ಬಿಟ್ಟು ಹೆವಿಲಿ ಪ್ರಾಸೆಸ್ಡ್ ಫುಡ್ಸ್, ಶುಗರಿ ಫುಡ್ಸ್ ಅಂದ್ರೆ ನಿಮ್ ಕೋಕಾ ಕೋಲಾಸ್ ಆರ್ ಎನಿ ಸೋಡಾಸ್, pastries. So anything that has lots of sugar and very sweet can trigger your acne. Processed foods, your 2-minute Maggi, ಅಷ್ಟೇ ಬೇಗ ನಿಮ್ಗೆ ಆಕ್ನೆನೂ ಬಂದ್ಬಿಡುತ್ತೆ. ಸೊ ಆಲ್ ದೀಸ್ ಐಟಮ್ಸ್ ವಿಲ್ ಟ್ರಿಗರ್ ಯುವರ್ ಆಕ್ನೆ. ನಂಬರ್ 1 ಅದು ಫುಡ್. ನಂಬರ್ 2 ಹ್ಯಾಬಿಟ್ಸ್. ಈಗ ತುಂಬಾ ಹ್ಯೂಮಿಡ್ ಎನ್ವೈರ್ಮೆಂಟ್ ಇರುವಾಗ ಫೇಸ್ ಸರಿಯಾಗಿ ವಾಶ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೊರಗಡೆಯಿಂದ ಸ್ಕಿನ್ ಗ್ಲಾನ್ಸ್ ಆರ್ ಪೋರ್ಸ್ ಬಂದ್ಬಿಟ್ಟು ಬ್ಲಾಕ್ ಆಗಿಬಿಟ್ಟು ಆಕ್ನೆ ಟ್ರಿಗರ್ ಮಾಡುತ್ತೆ. ಜಾಸ್ತಿ ಆಯಿಲಿಂಗ್ ಮಾಡ್ಕೊಂತಿರುವಾಗ ಆಕ್ನೆ ಫೋರ್ ಹೆಡ್ ನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಡ್ಯಾಂಡ್ರಫ್, ನೀವು ಕರೆಕ್ಟಾಗಿ ಹೆಡ್ ಬಾತ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಇರೋ ಡರ್ಟ್, ಗ್ರಿಮ್, ಆಯಿಲ್ಸ್ ಎಲ್ಲ ಬಂದ್ಬಿಟ್ಟು ಫೋರ್ ಹೆಡ್ ಅಂಡ್ ಈ ಏರಿಯಾನ ಇರಿಟೇಟ್ ಮಾಡಿ ಅಲ್ಲಿ ಆಕ್ನೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆಲ್ ದೀಸ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಆಲ್ಸೋ ನಿಮ್ಮ ಆಕ್ನೆನ ಟ್ರಿಗರ್ ಮಾಡಲಿಕ್ಕೆ ಪ್ರೊವೋಕ್ ಮಾಡುತ್ತೆ ನಿಮ್ಮ ಆಕ್ನೆನ. ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಜನರಲಿ. ಸೊ ಎನಿ ಮಿಲ್ಕ್ ಪ್ರಾಡಕ್ಟ್ ಕ್ಯಾನ್ ಲೀಡ್ ಟು ಆಕ್ನೆ. ಲಿಟಲ್ ಬಿಟ್ ಅಂದ್ರೆ ತುಂಬಾ ಬಟರಲ್ಲಿ ತೆಗೆದ್ಬಿಟ್ಟು milk, but buttermilk is okay, but by and large most milk products are inflammatory and sebogenic. Next ಬಂದ್ಬಿಟ್ಟು heavily processed foods, sugary foods ಅಂದ್ರೆ ನಿಮ್ ಕೋಕಾ ಕೋಲಾಸ್ ಆರ್ ಎನಿ ಸೋಡಾಸ್, pastries. So anything that has lots of sugar and very sweet can trigger your acne. Processed foods, your 2-minute Maggi, ಅಷ್ಟೇ ಬೇಗ ನಿಮ್ಗೆ ಆಕ್ನೆನೂ ಬಂದ್ಬಿಡುತ್ತೆ. ಸೊ ಆಲ್ ದೀಸ್ ಐಟಮ್ಸ್ ವಿಲ್ ಟ್ರಿಗರ್ ಯುವರ್ ಆಕ್ನೆ. ನಂಬರ್ 1 ಅದು ಫುಡ್. ನಂಬರ್ 2 ಹ್ಯಾಬಿಟ್ಸ್. ಈಗ ತುಂಬಾ ಹ್ಯೂಮಿಡ್ ಎನ್ವೈರ್ಮೆಂಟ್ ಇರುವಾಗ ಫೇಸ್ ಸರಿಯಾಗಿ ವಾಶ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೊರಗಡೆಯಿಂದ ಸ್ಕಿನ್ ಗ್ಲಾನ್ಸ್ ಆರ್ ಪೋರ್ಸ್ ಬಂದ್ಬಿಟ್ಟು ಬ್ಲಾಕ್ ಆಗಿಬಿಟ್ಟು ಆಕ್ನೆ ಟ್ರಿಗರ್ ಮಾಡುತ್ತೆ. ಟ್ರೀಟ್ ಮಾಡೋದು ವೇ ಯಾವ ತರ ಇರಬೇಕು? ಸೊ ನಾನು ಅದನ್ನೇ ಹೇಳಿದ್ನಲ್ಲ, ಫಸ್ಟ್ ಯೂಶಲಿ ಏನಾಗುತ್ತೆ, ಒಂದು ಟೀನೇಜ್ನಲ್ಲಿ ಇರುವಾಗ ಜಾಸ್ತಿ ಅವೇರ್ನೆಸ್ ಇರಲ್ಲ, ಅಂದರೆ ಸ್ಕಿನ್ನ ಯಾವ ಥರ ಕೇರ್ ತೊಗೋಬೇಕು ಆರ್ ಇದು ಟ್ರೀಟ್ಮೆಂಟ್ ತೊಗೊಳೋದು ಇಂಪಾರ್ಟೆಂಟಾ ಇಲ್ಲ ಅಂತಲೂ ಗೊತ್ತಾಗಲ್ಲ. ಬಟ್ ಏನಾಗುತ್ತೆ, ಒಂದು ವಯಸ್ಸಾದಮೇಲೆ ಎಸ್ಪೆಷಲಿ ಪೀಪಲ್ ಸಿವಿಯರ್ ಸಿಸ್ಟಿಕ್ ಆಕ್ನೆ ಇರುವಾಗ ಅದು ಆಕ್ನೆ ಪಿಗ್ಮೆಂಟೇಷನ್ ಆ್ಯಂಡ್ ಆಕ್ನೆ ಸ್ಕಾರಿಂಗ್ ಕಾಸ್ ಮಾಡುತ್ತೆ. ಸೊ ನಾವು ವೆನ್ ಯು ಆರ್ ಇನ್ ಯುವರ್ 20s ಸ್ಕಾರಿಂಗಿಂದ ತುಂಬ ಕಾನ್ಷಿಯಸ್ ಆಗ್ಬೋದು. ಅವಾಗ ಏನು ಮಾಡ್ಲಿಕ್ಕಾಗಲ್ಲ, ಬಿಕಾಸ್ ನಾವು ಎಷ್ಟೇ ಟ್ರೀಟ್ಮೆಂಟ್ಸ್ ಮಾಡಿದ್ರು ಸ್ಕಾರ್ಸ್ ಬಂದ್ಬಿಟ್ಟು ಒಂದು 40 to
60-70% ಇಂಪ್ರೂವ್ ಮಾಡ್ಬೋದು, ಬೆಸ್ಟ್ ಕೇಸ್ ಸಿನಾರಿಯೋಸ್. 100% ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಸ್ ಪೇರೆಂಟ್ಸ್, ನಿಮಗೆ ಟೀನೇಜ್ ಮಕ್ಕಳು ಮನೆಯಲ್ಲಿದ್ರು, ಆರ್ ಇಫ್ ಯು ಆರ್ ಅ ಟೀನೇಜರ್ ಗೋಯಿಂಗ್ ಥ್ರೂ ಆಕ್ನೆ, 100% ಅದನ್ನ ಅಟ್ಲೀಸ್ಟ್ ಒನ್ಸ್ ನೀವು ಡರ್ಮೆಟಾಲಜಿಸ್ಟ್ನ ಭೇಟಿಯಾಗಿ ಅದನ್ನ ಯಾವ ಥರ ಟ್ರೀಟ್ ಮಾಡ್ಕೋಬೇಕು ಅಂತ ಗೊತ್ತು ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಯೂಶ್ವಲಿ ಒಬ್ರು ಒಂದು ಏಜ್ ಆದ್ಮೇಲೆ ಕಾನ್ಶಿಯಸ್ ಆದ್ಮೇಲೆ ದೆನ್ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಫ್ರಮ್ ಇಟ್. ಸೊ ಅರ್ಲಿ ಸ್ಟೇಜಸ್ನಲ್ಲೇ ಇದನ್ನ ಟ್ರೀಟ್ ಮಾಡ್ಕೋಬೇಕು. ಸೊ ಯಾವ ಥರ ಟ್ರೀಟ್ ಮಾಡ್ಕೋಬೇಕು, ನಾನು ಅವಾಗ ಹೇಳಿದ್ನಲ್ಲ, ಆಯಿಲ್ಸ್, ಹಾರ್ಮೋನ್ಸ್, ಜೆನೆಟಿಕ್ಸ್, ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್. ಜೆನೆಟಿಕ್ಸ್ ಅಂಡ್ ಹಾರ್ಮೋನ್ಸ್ನ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಸೊ ಸಮ್ ಅಮೌಂಟ್ ಆಫ್ ಆಕ್ನೆ ವಿಲ್ ಆಲ್ವೇಸ್ ಬಿ ದೇರ್ ಥ್ರೂಔಟ್ ಯೋರ್ ಲೈಫ್, ಅಟ್ಲೀಸ್ಟ್ ಟಿಲ್ ಯೋರ್ ಲೇಟ್ ಅಡಲ್ಟ್ ಲೈಫ್. ಆಕ್ನೆ ಅನ್ನೋದು ಬಂದೇ ಬರುತ್ತೆ ಇಫ್ ನಿಮಗೆ ಜೆನೆಟಿಕ್ಲಿ ಯು ಆರ್ ಪ್ರೋನ್ ಟು ಆಕ್ನೆ. ಬಟ್ ಟ್ರೀಟ್ಮೆಂಟ್ ತಗೊಂಡೋದಕ್ಕೆ ತುಂಬಾ ಆಕ್ನಿನ ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ನಂಬರ್ ಆಫ್ ಆಕ್ನೆ ವಿಲ್ ಕಮ್ ಡೌನ್. ಅಂದ್ರೆ ಸಪೋಸ್ ನಿಮಗೆ ಎವ್ರಿ ಮಂತ್, ಐ ಆಮ್ ಜಸ್ಟ್ ಸೇಯಿಂಗ್ ರಫ್ ಆಗಿ, ಎವ್ರಿ ಮಂತ್ ಸಪೋಸ್ ನಿಮಗೆ ಒಂದು 10 ಆಕ್ನೆ ಬರ್ತಾ ಇದ್ರೆ, ಟ್ರೀಟ್ಮೆಂಟ್ ತಗೊಂಡಿದ್ಮೇಲೆ ಒಂದು 2 or 3 ಆಕ್ನೆ ಬರುತ್ತೆ. ನಿಮ್ಮ ಸ್ಕಿನ್ ಮೇಲೆ ಆಕ್ನೆ ಒಂದು 5 to 6 days ಇರ್ತಾ ಇದೆ ನಾರ್ಮಲಿ ಅಂತಂದ್ರೆ, ಟ್ರೀಟ್ಮೆಂಟ್ ತಗೊಂಡಿದ್ರೆ 1 to 3 days ನಲ್ಲಿ ಹೋಗುತ್ತೆ. ಸೊ ನಂಬರ್ ಆಫ್ ಆಕ್ನೆ, ಫ್ರೀಕ್ವೆನ್ಸಿ ಆಫ್ ಆಕ್ನೆ, ಮತ್ತೆ ಆಕ್ನೆ ಸಿಟ್ಟಿಂಗ್ ಆನ್ ಯುವರ್ ಸ್ಕಿನ್ ಡ್ಯೂರೇಷನ್ ಎಲ್ಲಾನು ಕಡಿಮೆ ಆಗುತ್ತೆ ಟ್ರೀಟ್ಮೆಂಟ್ ಇಂದ. ಬಟ್ ಆ 1 or 2 ಆಕ್ನೆ ಸ್ಪೆಷಲಿ ಅರೌಂಡ್ ಯುವರ್ ಪೀರಿಯಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಟ್ರೀಟ್ಮೆಂಟ್ ನಾವು ಹೇಳಿದ್ವಲ್ಲ, ಬೇಸಿಕ್ ನಾವು ಫುಲ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಆಯಿಲ್ನ ಕಂಟ್ರೋಲ್ ಮಾಡಲಿಕ್ಕೆ, ಡೆಡ್ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡಲಿಕ್ಕೆ, ಅಲ್ಲಿರೋ ಇನ್ಫೆಕ್ಷನ್ ಕಡಿಮೆ ಮಾಡಲಿಕ್ಕೆ ಡಿಸೈನ್ ಮಾಡ್ತೀವಿ. ಸೊ ಇದೊಂದು ಪ್ರಾಪರ್ಲಿ ಮೆಡಿಕಲಿ ಡಿಸೈನ್ಡ್ ಟ್ರೀಟ್ಮೆಂಟ್. ಬಟ್ ಅದು ನೀವು ಡರ್ಮೆಟಾಲಜಿಸ್ಟ್ ಭೇಟಿ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ಲೀಸ್ ಆಫ್ ದ ಶೆಲ್ಫ್ ಪ್ರಾಡಕ್ಟ್ಸ್ ತಗೊಂಡು ಡೋಂಟ್ ಪುಟ್ ಯುವರ್ ಸ್ಕಿನ್ ಇನ್ ಎನಿ ಡೇಂಜರ್. ಜನರಲಿ ಸ್ಕಿನ್ ಯಾವ ತರ ಕ್ಲೀನ್ ಆಗಿ ಇಟ್ಕೋಬೇಕು, ಏನ್ ಮಾಡ್ಬೋದು? ಸೊ ಇದು ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಪೋಸ್ ನಿಮಗೆ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇದ್ರೆ ಡೈಲಿ ಮಿನಿಮಮ್ 2 times ಫೇಸ್ ವಾಶ್ ಮಾಡ್ಕೋರಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಅದೇ ನಿಮಗೆ ಡ್ರೈ ಅಂಡ್ ಬೋತ್ ದ ಟೈಮ್ಸ್ ಫೇಸ್ ವಾಶ್ ಕೊಡ್ತೀವಿ. ಮಾರ್ನಿಂಗ್ ಬಂದ್ಬಿಟ್ಟು ಒಂದು ಜೆಂಟಲ್ ಫೇಸ್ ವಾಶ್, ಈವ್ನಿಂಗ್ ಬಂದ್ಬಿಟ್ಟು ಒಂದು ಸ್ಯಾಲ್ಸಿಲಿಕ್ ಆಸಿಡ್ ಆರ್ ಗ್ಲೈಕಾಲಿಕ್ ಆಸಿಡ್ ಬೇಸ್ಡ್ ಫೇಸ್ ವಾಶ್. ಸೊ ಆಯಿಲ್ಸ್ ಕಡಿಮೆ ಆಗಬೇಕು, ಡೆಡ್ ಸ್ಕಿನ್ ಸೆಲ್ಸ್ ಎಕ್ಸ್ಫೋಲಿಯೇಟ್ ಆಗಬೇಕು, ಇದನ್ನ ನಾವು ಇಂಟೆನ್ಷನ್ ಇಟ್ಕೊಂಡು ಈ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಅದೇ ನಿಮಗೆ ಡ್ರೈ ಸ್ಕಿನ್ ಇದೆ ಅಂತಂದ್ರೆ ಸ್ಕಿನ್ನ ಸೆನ್ಸಿಟಿವ್ ಆಗಿ ನೋಡ್ಕೋಬೇಕು, ತುಂಬಾ ಡ್ರೈ ಆಗಬಾರ್ದು. ಸೊ ಮಾರ್ನಿಂಗ್ ಜನರಲಿ ಈವನ್ ವಿತ್ ನಾರ್ಮಲ್ ರನ್ನಿಂಗ್ ಟ್ಯಾಪ್ ವಾಟರ್, ಕೋಲ್ಡ್ ವಾಟರ್ ನೀವು ಫೇಸ್ ವಾಶ್ ಮಾಡ್ಕೋಬಹುದು. ನೈಟ್ ಬಂದ್ಬಿಟ್ಟು ಯು ಕ್ಯಾನ್ ಯೂಸ್ ಅ ಜೆಂಟಲ್ ಕ್ಲೆನ್ಸರ್ ಸೊ ದಟ್ ಅ ಡರ್ಟ್ ಗ್ರೀಮ್ ಅದೆಲ್ಲ ಹೋಗುತ್ತೆ. ಡೋಂಟ್ ಬಿ ವೆರಿ ಹಾರ್ಶ್ ವೆನ್ ಯು ಡೀಲಿಂಗ್ ವಿತ್ ಡ್ರೈ ಸ್ಕಿನ್. ಸೊ ಫೇಸ್ ವಾಶ್ ಅನ್ನೋದು ನಿಮ್ಮ ಸ್ಕಿನ್ ಟೈಪ್ ಮೇಲೇನು ಡಿಪೆಂಡ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ನೀವು ಫೇಸ್ ವಾಶ್ ಮಾಡ್ಕೊಳ್ಳೇಬೇಕು, ನಿಮ್ಮ ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಪಿಂಪಲ್ಸ್ ಇರೋರಾಗ್ಲಿ ಏನೇ ಆಗ್ಲಿ ಅಂಡ್ ಡಾರ್ಕ್ ಸ್ಕಿನ್ ಇರೋರಾಗ್ಲಿ ಬ್ರೈಟ್ ಆಗ್ಬೇಕು ಅಂತ ಅಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗುವಂತ ಆಯಿಂಟ್ಮೆಂಟ್ಸ್ ಯಾವ್ದಾದ್ರು ಯೂಸ್ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಇಲ್ಲ ಬೇರೆ ಯಾರೋ ಯೂಸ್ ಮಾಡಿದಾರೆ ಸಜೆಸ್ಟ್ ಮಾಡೋದು, ಆ ತರದ್ ಯೂಸ್ ಮಾಡ್ಬಿಡ್ತಾರೆ. ಅದರಿಂದ ಸೈಡ್ ಎಫೆಕ್ಟ್ಸ್ ಎಷ್ಟು ಡೇಂಜರ್ಸ್, ಆಮೇಲೆ ಅಂತವ್ರಿಗೆ ಏನ್ ಹೇಳ್ತೀರಾ? ಸೊ ಇದು ತುಂಬಾ ಕಾಮನ್ ಪ್ರಾಕ್ಟೀಸ್. ಇದಕ್ಕೆ ಮುಂಚೆ ನಮಗೆ ಒಂದು ಹೆಡ್ಡೇಕ್ ಇತ್ತು, ಏನು ಅಂತಂದ್ರೆ ಈ ಆಯಿಂಟ್ಮೆಂಟ್ಸ್ ಆರ್ ಕ್ರೀಮ್ಸ್ ಹೋಗಿ ಫಾರ್ಮಸಿನಲ್ಲಿ ಪರ್ಚೇಸ್ ಮಾಡ್ತಾರೆ. ನಿಮ್ಗೆ ಹೆಂಗೆ ಇದ್ರ ಬಗ್ಗೆ ಗೊತ್ತಾಯ್ತು ಅಂತಂದ್ರೆ, ನಮ್ಮ ಸಿಸ್ಟರ್ ಯೂಸ್ ಮಾಡಿದ್ರು, ನಮ್ಮ ಫ್ರೆಂಡ್ ಯೂಸ್ ಮಾಡಿದ್ದಾರೆ, ಆರ್ ಯಾರೋ ಹಂಗೆ ಹೇಳಿದ್ದಾರೆ. ಇವಾಗ ಇನ್ನೊಂದು ಹೆಡ್ಡೇಕ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿನೂ ತುಂಬಾ ಜನ ತುಂಬಾ ಫ್ರಿವಿಲಸ್ ಆಗಿ ವೆರಿ ಸ್ಟ್ರಾಂಗ್ ಪೊಟೆಂಟ್ ಆಯಿಂಟ್ಮೆಂಟ್ಸ್ನ ಎವ್ರಿ ಡೇ ಫೇಸ್ ಮೇಲೆ ಯೂಸ್ ಮಾಡಿದ್ರೆ ನೀವು ಫೇರ್ ಆಗ್ತೀರಾ, ಇಂಥ ಎಲ್ಲಾನು ನಡೀತಾ ಇದೆ. ಸೊ ಇಟ್ ಈಸ್ ಬಿಕಮ್ ಅ ವೆರಿ ಸ್ಕೇರಿ ಸಿಚುವೇಶನ್ ನಾವು, ಬಿಕಾಸ್ ಒಂದು ಈ ಪ್ರಾಡಕ್ಟ್ಸ್ ಫಾರ್ಮಸಿನಲ್ಲಿ ಈಸಿಲಿ ಅವೈಲೇಬಲ್ ಆಗ್ತಾ ಇದೆ. ದೇ ಆರ್ ನಾಟ್ ಎಟ್ ಆಲ್ ಎಕ್ಸ್ಪೆನ್ಸಿವ್. 200-300 ರುಪೀಸ್ನಲ್ಲಿನೂ ನಿಮಗೆ ಈ ಫೇರ್ನೆಸ್ ಟ್ಯೂಬ್ಸ್ ಆರ್ ಕ್ರೀಮ್ಸ್ ಅನ್ನೋದು ಸಿಗ್ತಾ ಇದೆ. ಆ್ಯಂಡ್ ರೆಗ್ಯುಲರೇಷನ್ಸ್ ಸರಿಯಾಗಿಲ್ಲ, ಆ್ಯಂಡ್ ದೇ ಡೋಂಟ್ ನೋ ಹೌ ಟು ಯೂಸ್ ಇಟ್ ಆಲ್ಸೋ. ಸೊ ಅದಕ್ಕಾಗಿ, ಆ್ಯಂಡ್ ಇಂಡಿಯಾನಲ್ಲಿ ಅನ್ಫಾರ್ಚುನೇಟ್ಲಿ ಈವನ್ ಇನ್ ಟುಡೇಸ್ ಟೈಮ್ ಆ್ಯಂಡ್ ಏಜ್, ಫೇರ್ನೆಸ್ ಅನ್ನೋದು ಇಟ್ ಇಸ್ ಸ್ಟಿಲ್ seeked for. ಸೊ ಫೇರ್ ಆಗಿರ್ಬೇಕು ಅನ್ನೋದು ಇಟ್ ಈಸ್ ದೇರ್ ಫಾರ್ ಮೆನಿ ಪೀಪಲ್ ಈವನ್ ನೌ. ಸೊ ಇದಕ್ಕಿಂತ ಈಸಿ ಆಕ್ಸೆಸಿಬಲ್ ಇರೋದಕ್ಕೆ ದೇ ಸ್ಟಾರ್ಟ್ ಅಪ್ಲೈಯಿಂಗ್ ದಿಸ್ ಕ್ರೀಮ್ಸ್. ಸೊ ಇದರಲ್ಲಿ ಜನರಲಿ ನಿಮ್ಗೆ ಫೇರ್ ಆಗಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಜೆನೆಟಿಕಲಿ ಬಂದಿರೋದು ಕಂಪ್ಲೀಟಾಗಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸ್ವಲ್ಪ ಸ್ಕಿನ್ ಅನ್ನೋದು ಬ್ರೈಟ್ ಆಗೋದು, ಹೆಲ್ದಿ ಆಗಿರೋದು, ಸ್ವಲ್ಪ ಶೈನ್ ಬರೋದು, ಒಳ್ಳೆ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿದ್ಮೇಲೆ, ಒಳ್ಳೆ ಊಟ ತಿಂದಿದ್ಮೇಲೆ, ಒಳ್ಳೆ ಎಕ್ಸಸೈಸ್ ಮಾಡಿದ್ಮೇಲೆ ಇವೆಲ್ಲ ಅಚೀವ್ ಮಾಡ್ಕೋಬಹುದು ನಾರ್ಮಲಿ. ಸೊ ಲಿಟಲ್ ಬಿಟ್ ಹೆಲ್ದಿ ಅಂಡ್ ಬ್ರೈಟ್ ಆಗುತ್ತೆ. ಬಟ್ 1 to 3 shades ಲೈಟ್ ಆಗೋದು ಇಟ್ ಈಸ್ ಇಂಪಾಸಿಬಲ್. ನೀವು ಏನೇ ಇಂಟರ್ನೆಟ್ನಲ್ಲಿ ನೋಡ್ತೀರಾ ಅದೆಲ್ಲ ಮಾಫ್ ಪಿಕ್ಚರ್ಸ್ ಆರ್ ಎಡಿಟೆಡ್ ಪಿಕ್ಚರ್ಸ್, ಲಾಟ್ಸ್ ಆಫ್ ಮೇಕಪ್, ಲೈಟಿಂಗ್ ಎಲ್ಲದಕ್ಕೆ ನೀವು ಸೆಲೆಬ್ರಿಟೀಸ್ನ ಆ ಥರ ನೋಡಿ ಜನ ಕನ್ಫ್ಯೂಸ್ ಆಗಿಬಿಟ್ಟು ಮಿಸ್ಲೀಡ್ ಆಗ್ತಾರೆ. ಬಟ್ ದಟ್ ಈಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಸೊ ಫೇರ್ನೆಸ್ನಲ್ಲಿ ನೀವು ಯೂಸ್ ಮಾಡ್ತಿರುವಾಗ ಅಲ್ಲಿ ಸ್ಟೀರಾಯ್ಡ್ ಇರುತ್ತೆ, ಹೈಡ್ರೋಕ್ವಿನೋನ್ ಅನ್ನೋ ಮೆಡಿಕೇಶನ್ಸ್ ಇರುತ್ತೆ, ಟ್ರಿಪಲ್ ಕಾಂಬಿನೇಷನ್ಸ್ ಇರುತ್ತೆ. ಇವೆಲ್ಲ ನಾವು ಪ್ರಾಕ್ಟೀಸ್ನಲ್ಲಿನೇ ನಾವು ಪೇಷಂಟ್ಸ್ಗೆ ಅಷ್ಟು ಈಸಿಯಾಗಿ ಕೊಡಲ್ಲ. ಇವೆಲ್ಲಾನು ಕೊಟ್ಟಿದ್ರು ಒಂದು 10 ಪಾಯಿಂಟ್ಸ್ ನೋಟ್ನಲ್ಲಿ ಇರ್ತೀವಿ.
ಯೂಸ್ ಓನ್ಲಿ ಫಾರ್ 3 to 5 days. 3 to 5 days ಆದಮೇಲೆ ಯೂಸ್ ಮಾಡಬೇಡಿ, ಇಷ್ಟೇ ಇಷ್ಟು ಕ್ವಾಂಟಿಟಿ ಯೂಸ್ ಮಾಡಿ, ಇದು ಯೂಸ್ ಮಾಡಿದ್ಮೇಲೆ ಈ 2-3 ಕ್ರೀಮ್ಸ್ ಯೂಸ್, ಇಷ್ಟೆಲ್ಲ ನಾವು ಪ್ರಿಕಾಷನ್ಸ್ ಕೊಡ್ತೀವಿ. ನೀವು ಅಂಥ ಕ್ರೀಮ್ಸ್ನ ಎವ್ರಿ ಡೇ 2 to 3 times ಫಾರ್ ಮಂತ್ಸ್ ಟುಗೆದರ್ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಸ್ಕಿನ್ ಬಂದ್ಬಿಟ್ಟು ಫಸ್ಟ್ ಇನಿಷಿಯಲಿ ತುಂಬ ಫೇರ್ ಆಗಿ ಅನಿಸುತ್ತೆ, ತುಂಬ ಈವನ್ ಸ್ಕಿನ್ ಟೋನ್ ಆಗಿ ಗ್ಲೋ ಆಗಿ ಅದೊಂದು ಕಿಕ್ ಕೊಡುತ್ತೆ ಯೂಸ್ ಮಾಡೋರಿಗೆ. ಸೊ ಅದರಿಂದ ಅದನ್ನು ರೆಗ್ಯುಲರ್ ಆಗಿ, ಇಟ್ಸ್ ಲೈಕ್ ಎನ್ ಅಡಿಕ್ಷನ್, ರೈಟ್? ಅದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ದೆನ್ ದೇ ಸ್ಟಾರ್ಟ್ ಟು ಸಿ ಸ್ಕಿನ್ ಅನ್ನೋದು ಸ್ವಲ್ಪ ರೆಡ್ ಆಗ್ತಾ ಇದೆ. ಬಿಸಿಲಿಗೆ ಹೋದ್ರೆ, ಇಲ್ಲ ಬಿಸಿಲು ಅಂದ್ರೆ ಡೈರೆಕ್ಟ್ ಬಿಸಿಲು ಇಲ್ಲ, ಇವನ್ ಇಫ್ ಯು ಜಸ್ಟ್ ಸ್ಟೆಪ್ ಔಟ್ ಆಫ್ ದ ಹೌಸ್, ಸ್ಕಿನ್ ಸ್ವಲ್ಪ ಉರಿಯೋದು ಶುರು ಮಾಡುತ್ತೆ. ದೆನ್ ಲೇಟರ್ ಯು ವಿಲ್ ಸಿ ದ್ಯಾಟ್ ಯುವರ್ ಫೇಸ್ ಮೇಲೆ ಹೇರ್ ಗ್ರೋತ್ ಡೆವಲಪ್ ಆಗ್ತಾ ಇದೆ. ದೆನ್ ಇಟ್ ಇನ್ನೂ ಯೂಸ್ ಮಾಡ್ತಾರೆ, ಬಿಕಾಸ್ ಇದೆಲ್ಲ ಸ್ಟಾಪ್ ಮಾಡಿದ್ರೆ ಸ್ಕಿನ್ ತುಂಬಾ ಉರಿಯುತ್ತೆ. ಸೊ ಅದು ಸ್ಟಾಪ್ ಮಾಡ್ಲಿಕ್ಕೂ ಆಗಲ್ಲ. ಸೊ ಇಟ್ ಬಿಕಮ್ಸ್ ಅ ವಿಷಸ್ ಸೈಕಲ್. ಯೂಸ್ ಮಾಡಿ 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 ಸ್ಕಿನ್ ತುಂಬಾ ಥಿನ್ ಆಗಿಬಿಡುತ್ತೆ. ಅಲ್ಲಿ ಟಿಲಾಂಜೆಕ್ಟೇಸ್ ಅಂದ್ರೆ ಥಿನ್ ಬ್ಲಡ್ ವೆಸಲ್ಸ್ ಕಾಣಿಸ್ಲಿಕ್ಕೆ ಶುರು ಮಾಡುತ್ತೆ. ಇನ್ನೂ ಯೂಸ್ ಮಾಡ್ತಾ ಇದ್ರೆ ದೆನ್ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಸ್ಕಿನ್ ಅನ್ನೋದು ಕಂಪ್ಲೀಟ್ ಆಗಿ ಸೆನ್ಸಿಟಿವ್ ಆಗಿ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಕ್ಯಾನ್ ಡೆವಲಪ್ ಇನ್ ಅ ಪೀರಿಯಡ್ ಆಫ್, ಕೆಲವೊಂದು ಜನಕ್ಕೆ 2 to 3 weeks ನಲ್ಲಿನೂ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಕಾಣಿಸುತ್ತೆ, ಬಟ್ ಕೆಲವೊಂದು ಜನಕ್ಕೆ 2 to 3 months ಆದ್ಮೇಲೆ ಕಾಣಿಸುತ್ತೆ. ಅದು ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇಟ್ ಬ್ಯಾಕ್ without any treatments or anything. It will take about 6 months to 1 year also sometimes ಎಲ್ಲ ರಿವರ್ಸ್ ಮಾಡಲಿಕ್ಕೆ. ಆ್ಯಂಡ್ ಸಮಟೈಮ್ಸ್ ಎವ್ರಿಥಿಂಗ್ ಕಾನ್ ಬಿ 100% ರಿವರ್ಸ್. ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಲೈಕ್ ಪಿಗ್ಮೆಂಟೇಷನ್ ಕ್ಯಾನ್ ಬಿಕಮ್ ಪರ್ಮನೆಂಟ್. ಸೊ ನೀವು ಇದಕ್ಕಿಂತ ಮುಂಚೆಕ್ಕಿಂತ ಡಾರ್ಕ್ ಆಗಲಿಕ್ಕೆ ಶುರು ಮಾಡ್ತೀರಾ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ದಯವಿಟ್ಟು ಇಂಥದ್ದೆಲ್ಲ ಫಾಲೋ ಮಾಡಬೇಡಿ. ನೀವು 200 to 300 rupees ಸ್ಪೆಂಡ್ ಮಾಡ್ತೀರಾ ಫಾರ್ ದ ಟ್ಯೂಬ್, ಬಟ್ ವಿಲ್ ಎಂಡ್ ಅಪ್ ಸ್ಪೆಂಡಿಂಗ್ thousands and thousands of rupees, sometimes even in lakhs, ರಿವರ್ಸ್ ಮಾಡಲಿಕ್ಕೆ. ಆ್ಯಂಡ್ 100% ರಿವರ್ಸು ಆಗಲ್ಲ ಇವೆಲ್ಲ. ಸೊ ಪ್ಲೀಸ್ ಇಂಥವೆಲ್ಲನೂ ಯೂಸ್ ಮಾಡಬೇಡಿ. ನಾವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿನೂ ತುಂಬ ಸತಿ ನಾನು ಲೈವ್ ಪೇಷಂಟ್ಸ್ ಜೊತೆ ಐ ಪೋಸ್ಟೆಡ್ ಪಿಕ್ಚರ್ಸ್ ಆಫ್ ಪೇಷಂಟ್ಸ್, ಯಾರಿಗಿಂತ ಸೈಡ್ ಎಫೆಕ್ಟ್ಸ್ ಆಗಿದೆ, ಅವ್ರು ಹೇಗೆ ಯೂಸ್ ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿನೂ ನಾನು ವಿಡಿಯೋಸ್ ಮಾಡಿದ್ನಿ ಈ ಟಾಪಿಕ್ ಮೇಲೆ. ಸೊ ಪ್ಲೀಸ್ ದಯವಿಟ್ಟು ಇಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ. ಆಮೇಲೆ ಈಗ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾವ ತರ ಯೂಸ್ ಮಾಡ್ಬೇಕು, ಏನಕ್ಕೆ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕು, ಎಷ್ಟು ಸಲ ಯೂಸ್ ಮಾಡ್ಬೇಕು ಅಂತ. ಸನ್ಸ್ಕ್ರೀನ್ ಯಾಕೆ ಯೂಸ್ ಮಾಡ್ಬೇಕು, ಎಷ್ಟು ಇಂಪಾರ್ಟೆನ್ಸ್ ಅಂತ ಅಂದ್ಬಿಟ್ಟು. ಸೊ ಸನ್ಸ್ಕ್ರೀನ್ ಈಗ ನೋಡಿ, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನಿಮ್ಮ ಎಕ್ಸ್ಪೋಜರ್ಸ್ ಮೇಲೇನೂ ಡಿಪೆಂಡ್ ಆಗುತ್ತೆ. ನಾನೇನು 100% ಎವ್ರಿ ಡೇ ನೀವು 2 to 3 times ಯೂಸ್ ಮಾಡಲೇಬೇಕು ಅಂತ ಹೇಳಲ್ಲ, ಬಿಕಾಸ್ ಪ್ರಾಕ್ಟಿಕಲ್ ಆಗಿನೂ ನಾವು ಯೋಚನೆ ಮಾಡಬೇಕು. ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಮಗೆ ಎಷ್ಟು ಸನ್ ಎಕ್ಸ್ಪೋಜರ್ ಇದೆ, ಆರ್ ನಾವು AC ನಲ್ಲಿ ಜಾಸ್ತಿ ಹೊತ್ತು ಕುತ್ಕೊತಾ ಇದೀವ. ಸೊ ಇದೆಲ್ಲ ಎಕ್ಸ್ಪೋಜರ್ಸ್ ಮೇಲೆ ನಾವು ವಿ ಹ್ಯಾವ್ ಟು, ನಮ್ಮ ಸ್ಕಿನ್ ಕೇರ್ ರೊಟೀನ್ ಅನ್ನೋದು ಡಿಪೆಂಡ್ ಆಗುತ್ತೆ. ಒನ್ ಸ್ಕಿನ್ ಕೇರ್ ನಾನು ಯೂಸ್ ಮಾಡೋದು ನಿಮಗೆ ಸೂಟ್ ಆಗಲ್ಲ, ಆ್ಯಂಡ್ ವೈಸ್ ವರ್ಸ. ಸೊ ನಮ್ಮದು ಸ್ಕೆಡ್ಯೂಲ್, ನಮ್ಮದು ಎಕ್ಸ್ಪೋಜರ್ಸ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆ್ಯಂಡ್ ಏಜ್ ಮೇಲೇನೂ ಡಿಪೆಂಡ್ ಆಗುತ್ತೆ. ಸೊ ಸಪೋಸ್ ನಿಮಗೆ ಫುಲ್ ಡೇ ನೀವು ಔಟ್ ಅಂಡರ್ ದ ಸನ್ ಇದೀರ ಅನ್ಕೋರಿ, ನಿಮ್ಗೆ ಫೀಲ್ಡ್ ವರ್ಕ್ ಇದೆ ಆ್ಯಂಡ್ ಯು ಗೋಯಿಂಗ್ ಔಟ್ ಆ್ಯಂಡ್ ಅಬೌಟ್, ದೆನ್ ಇವಾಗ ಸನ್ಸ್ಕ್ರೀನ್ಸ್ ಹಾಕೊಂಡಿದ ತಕ್ಷಣ ಆಕ್ಟಿವೇಟ್ ಆಗೋ ಸನ್ಸ್ಕ್ರೀನ್ಸ್ ಇದೆ. ಬಟ್ ಜನರಲಿ ಅಟ್ಲೀಸ್ಟ್ ಒಂದು 15 minutes ಮುಂಚೆ, ನೀವು ಹೊರಗಡೆ ಹೋಗೋಕ್ಕೂ 15 minutes ಮುಂಚೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋರಿ. ಆ್ಯಂಡ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ತುಂಬ ಜನ ಮಾಡೋದು ಕ್ವಾಂಟಿಟಿ ತುಂಬ ಕಡಿಮೆ ಹಾಕ್ಕೊಂತಾರೆ. ಲೈಕ್ ನಾರ್ಮಲ್ ನಾವು ಮಾಯಿಶ್ಚರೈಸರ್ಸ್, ಬೇರೆ ಕ್ರೀಮ್ಸ್ ಹೇಗೆ ಹಾಕ್ಕೊಂತೀವಿ ಅಷ್ಟು ಕ್ವಾಂಟಿಟಿ ಕಡಿಮೆ ಹಾಕ್ಕೊಂತಾರೆ. ಸೊ ಅದೇನು ಯೂಸ್ ಆಗಲ್ಲ. ಸೊ ಸನ್ಸ್ಕ್ರೀನ್ಸ್ ಬಂದ್ಬಿಟ್ಟು 2 full finger lengths ಫಾರ್ ಫೇಸ್ ಆ್ಯಂಡ್ ನೆಕ್ ಯೂಸ್ ಮಾಡ್ಕೋಬೇಕು. ಸೊ ದಟ್ ಈಸ್ ಅಬೌಟ್ ದ ಕ್ವಾಂಟಿಟಿ. 15 minutes ಮುಂಚೆ ನೀವು ಅಪ್ಲೈ ಮಾಡ್ಕೋರಿ. ದೆನ್ ಒನ್ಸ್ ಯು ಸ್ಟೆಪ್ ಔಟ್, ನಿಮಗೆ ಫುಲ್ ಡೇ ನೀವು ಹೊರಗಡೆ ಇದ್ದೀರಿ ಅಂತಂದರೆ ಅಟ್ಲೀಸ್ಟ್ 1 in 3 hours ಟಚ್ ಅಪ್ ಮಾಡ್ಕೊಳ್ಳಿ. ಮತ್ತೆ ಸಿಮಿಲರ್ ಕ್ವಾಂಟಿಟಿ ಯು ಹ್ಯಾವ್ ಟು ಅಪ್ಲೈ ಅಗೇನ್. ಇಲ್ಲ ಪ್ರಾಕ್ಟಿಕಲಿ ಐ ಕಾನ್ ಡೂ ಇಟ್ ಅಂದರೆ ಅಟ್ಲೀಸ್ಟ್ ಒಂದು ವೈಡ್ ಬ್ರಿಮ್ ಹ್ಯಾಟ್ ಹಾಕೋಬೇಕು, ಗಾಗಲ್ಸ್ ಹಾಕೋಬೇಕು, ಇಲ್ಲ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪ್ರೊಟೆಕ್ಷನ್ ನೋಡ್ಕೋಬಹುದು. ಬಟ್ ವೆನ್ ಯು ಡೈರೆಕ್ಟ್ ಸನ್ ಎಕ್ಸ್ಪೋಜರ್ ಆಗ್ತಿರುವಾಗ ಸ್ಕಿನ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನು ಯಾವ ಥರ ನೀವು ಪ್ರೊಟೆಕ್ಟ್ ಮಾಡ್ಕೊತೀರಾ ಅನ್ನೋದು ಇಟ್ ಈಸ್ ಅಪ್ ಟು ಯು ಆಲ್ಸೋ. ಹ್ಯಾಟ್, ಶೇಡ್ಸ್, ಸನ್ಸ್ಕ್ರೀನ್, ಫೇಸ್ ಮಾಸ್ಕ್, ಸ್ಕಾರ್ಫ್ಸ್, ಇವೆಲ್ಲ ಡಿಫ್ರೆಂಟ್ ಟೆಕ್ನಿಕ್ಸ್ ಟು ಕವರ್ ಯೋರ್ ಸೆಲ್ಫ್. ಬಟ್ ಜನರಲಿ ಇಫ್ ಐ ಆಮ್ ಆನ್ ಅ ಬೀಚ್ ಆ್ಯಂಡ್ ಗೆಟಿಂಗ್ ಸನ್ ಎಕ್ಸ್ಪೋಸ್ಡ್, every 2.5 hours I reapply my sunscreen, and I would advise the same thing to you also. But suppose you are having an office day, so you apply your sunscreen when you ಹೊರಗಡೆ ಬಂತಿರುವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಆಫೀಸ್ನಲ್ಲೇ ಕುತ್ಕೊತಾ ಇದ್ರೆ, ಜಾಸ್ತಿ ಸನ್ ಎಕ್ಸ್ಪೋಜರ್ ಇಲ್ಲ ಅಂತಂದರೆ ಓಕೆ 2 to 3 hours ಮತ್ತೆ ರೀಅಪ್ಲೈ ಮಾಡೋ ಅವಶ್ಯಕತೆ ಏನಿಲ್ಲ. ಬಟ್ ಆಫೀಸ್ನಲ್ಲಿ ನೀವು ವಿಂಡೋ ಹತ್ರ ಕುತ್ಕೊಂತಿದ್ದೀರಾ, ಹೊರಗಡೆ ಕುತ್ಕೊತಾ ಇದ್ದೀರಾ, ತುಂಬ ಬ್ಲೂ ಲೈಟ್ ಎಕ್ಸ್ಪೋಜರ್ ಇದೆ ಅಂತ, ಸ್ಕ್ರೀನ್ ಟೈಮ್ ಜಾಸ್ತಿ ಇದೆ ಅಂತಂದರೆ 1 in 3 hours ಮತ್ತೆ ಸೊ ಡೈಲಿ 2 times ಅಟ್ಲೀಸ್ಟ್ ರೀಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕೇಳಲಿಕ್ಕೆ ತುಂಬ ಜಾಸ್ತಿ ಅನಿಸುತ್ತೆ, ಬಟ್ ಒನ್ಸ್ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 2 weeks ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯುವರ್ ರೂಟೀನ್.
ಬಟ್ ಬ್ಲೂ ಲೈಟ್ ಎಕ್ಸ್ಪೋಜರ್ ಇಲ್ಲ, ನಾನು ಎ ಸಿನಲ್ಲಿ ಜಾಸ್ತಿ ಕುತ್ಕೊಂತೀನಿ ಅಂತಂದರೆ ನೀವು ಮಾಯಶ್ಚರೈಸರ್ ತಿರ್ಗಾ ಅಪ್ಲೈ ಮಾಡ್ಕೋಬೇಕಾಗುತ್ತೆ, ಸೊ ದಟ್ ಯುವರ್ ಸ್ಕಿನ್ ಇಸ್ ನಾಟ್ ಗೆಟಿಂಗ್ ಡ್ರೈಡ್ ಔಟ್. ಸೊ ಸನ್ಸ್ಕ್ರೀನ್ ಸಿಂಪಲ್ ರೂಲ್ಸ್: ಕ್ವಾಂಟಿಟಿ 2 ಫಿಂಗರ್ ಲೆನ್ಸ್ ಆಫ್ ಸನ್ಸ್ಕ್ರೀನ್ ನಿಮ್ಮ ಫೇಸ್ಗೆ ನೆಕ್ಗೆ ಯೂಸ್ ಮಾಡ್ಕೋಬೇಕು. ಒನ್ಸ್ ಆರ್ ಟ್ವೈಸ್ ನಿಮ್ದು ಎಕ್ಸ್ಪೋಜರ್ ಮೇಲೆ ಡಿಪೆಂಡ್ ಆಗುತ್ತೆ, ರೀಅಪ್ಲೈ ಮಾಡ್ಕೋಬೇಕು. SPF 50 ಸನ್ಸ್ಕ್ರೀನ್ ಅನ್ನು ನೋಡ್ಕೊಳ್ಳಿ, PA3 ಆರ್ 3+ ಆರ್ ಮೋರ್ ಜಾಸ್ತಿ ಇರೋದನ್ನ ನೋಡ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಯಾವ ಸನ್ಸ್ಕ್ರೀನ್ ಅಪ್ಲೈ ಮಾಡೋ ಇಷ್ಟ ಆಗುತ್ತೆ ಅದನ್ನ ಅಪ್ಲೈ ಮಾಡ್ಕೋಬೇಕು. ಬಿಕಾಸ್ ಜೆಲ್ ಸನ್ಸ್ಕ್ರೀನ್ಸ್, ಕ್ರೀಮ್ ಬೇಸ್ಡ್, ಸಿಲಿಕಾನ್ ಬೇಸ್ಡ್ ತುಂಬ ಸನ್ಸ್ಕ್ರೀನ್ಸ್ ಇರುತ್ತೆ. ಸೊ ನಿಮಗೆ ಯಾವುದು ಲೈಕ್ ಆದರೆ ನೀವು ಅದನ್ನು ಅಪ್ಲೈ ಮಾಡ್ಕೋಬೇಕು. ಈಗ ಸನ್ಸ್ಕ್ರೀನ್ ಯೂಸ್ ಮಾಡೋಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ತಗೋಬೇಕಾ, ಅಥವಾ ಅವರೇ ಓನ್ ಆಗಿ ಮಾರ್ಕೆಟಲ್ಲಿ ಅವೈಲಬಲ್ ಇರೋ ಯಾವುದಾದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದಾ? ಸೊ ಇದು ಇಟ್ ಯೂಶಲಿ ಮೆಡಿಕಲ್ ಗ್ರೇಡ್ ಸನ್ಸ್ಕ್ರೀನ್ಸ್ ಬಿಟ್ಟು ಎನಿ ಅದರ್ ಬ್ರ್ಯಾಂಡ್ಸ್ ಆರ್ ನಾಟ್ ಏನಂತಾರೆ ಅಪ್ರೂವಲ್ಸ್ ಎಲ್ಲ ವಿ ಕಾಂಟ್ ಅಂದರೆ ವಿ ಡೋಂಟ್ ನೋ ಅದು ಎಷ್ಟು ಎಫೆಕ್ಟಿವ್ ಇರುತ್ತೆ ಅಂತ. ಮೆಡಿಕಲ್ ಗ್ರೇಡ್ ಬ್ರ್ಯಾಂಡ್ಸ್ಗೆ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ದಟ್ ಇಫ್ ಟು ಫಾಲೋ ಅ ಸರ್ಟನ್ ಏನಂತಾರೆ ರೆಗ್ಯುಲೇಷನ್ಸ್ ಫಾರ್ ದ ಪ್ರಾಡಕ್ಟ್ ಟು ಕಮ್ ಇನ್ ಟು ದ ಮಾರ್ಕೆಟ್. ಸೊ ಅದು ಎಷ್ಟು ಎಫೆಕ್ಟಿವ್ ಇದೆ ಅಂತ ಸರ್ಟಿಫಿಕೇಶನ್ಸ್ ಇರುತ್ತೆ, ವಿ ನೋ ಇದು ಎಫೆಕ್ಟ್ ಇದೆನಾ ಇಲ್ಲ ಅಂತ. ಬಟ್ ನಾರ್ಮಲ್ ಲೋಕಲ್ ಬ್ರ್ಯಾಂಡ್ಸ್, ಎಲ್ಲ ಲೋಕಲ್ ಬ್ರ್ಯಾಂಡ್ಸ್ ಬ್ಯಾಡ್ ಅಂತ ಹೇಳ್ತಾ ಇಲ್ಲ, ದೇರ್ ಆರ್ ಸಮ್ ಬ್ರ್ಯಾಂಡ್ಸ್ ದಟ್ ಆರ್ ಡೂಯಿಂಗ್ ವೆರಿ ವೆರಿ ಗುಡ್. ಬಟ್ ಅದು ನಿಮಗೆ ಗೊತ್ತಾಗಲ್ಲ, ನಾವು ಈ ಫೀಲ್ಡ್ನಲ್ಲಿ ಇದ್ವಿ, ನಾವೆಲ್ಲ ಟ್ರೈ ಮಾಡ್ತೀವಿ, ಸೊ ನಮಗೆ ಇನ್ನೂ ಬೆಟರ್ ಗೊತ್ತಾಗುತ್ತೆ. ಆರ್ ನೀವು ಒನ್ಸ್ ಯು ಬಿಕಮ್ ಅನ್ ಎಕ್ಸ್ಪರ್ಟ್, ಅಂದರೆ ತುಂಬ ವರ್ಷದಿಂದ ನೀವು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಓಕೆ ಐ ನೋ ಈ ಬ್ರ್ಯಾಂಡ್ ಚೆನ್ನಾಗಿದೆ, ಇದು ನಂಗೆ ವರ್ಕ್ ಆಗ್ತಾ ಇದೆ ಅಂತಂದರೆ ಇಟ್ಸ್ ಓಕೆ. ಬಟ್ ಅಟ್ಲೀಸ್ಟ್ ಫಾರ್ ದ ಫಸ್ಟ್ ಫ್ಯೂ ಇಯರ್ಸ್ ನೀವು ಸ್ಕಿನ್ ಕೇರ್ ಜರ್ನಿ ಸ್ಟಾರ್ಟ್ ಮಾಡ್ತಿರೋವಾಗ ಇಂಥ ಪ್ರಾಡಕ್ಟ್ಸ್ ಡರ್ಮೆಟಾಲಜಿಸ್ಟ್ ರೆಕಮೆಂಡೆಡ್ ತೊಗೊಂಡ್ರೆ ನಿಮಗೆ 100% ಎಫೆಕ್ಟಿವ್ ಆಗಿರುತ್ತೆ. ಆದಮೇಲೆ ಒನ್ಸ್ ಯು ಕ್ಯಾನ್ ಎಕ್ಸ್ಪೆರಿಮೆಂಟ್. ಅಟ್ಲೀಸ್ಟ್ ಸನ್ಸ್ಕ್ರೀನ್ ಇಸ್ ಒನ್ ಪ್ರಾಡಕ್ಟ್ ವೇರ್ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೋಬೋದು, ಅದರಿಂದ ಡೇಂಜರ್ ಏನೂ ಇಲ್ಲ. ಇವಾಗ ಆಲ್ರೆಡಿ ಮಾತಾಡ್ಕೊಂಡಿದ್ವಲ್ಲ, ಫೇರ್ನೆಸ್ ಕ್ರೀಮ್ಸ್ ಇರಲಿ, ಬ್ರೈಟಿಂಗ್ ಸೀರಮ್ಸ್ ಇರಲಿ, ಇಂಥವೆಲ್ಲನೂ ನೀವು ಓನಾಗಿ ಟ್ರೈ ಮಾಡ್ಕೋಬೇಡಿ. ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಫೇಸ್ ವಾಶ್, ದೇ ಆರ್ ಸ್ಟಿಲ್ ಸೇಫ್ ಫಾರ್ ಸೆಲ್ಫ್ ಎಕ್ಸ್ಪೆರಿಮೆಂಟೇಷನ್, ಬಟ್ ನಾಟ್ ದಿ ಅದರ್ ಪ್ರಾಡಕ್ಟ್ಸ್. ಸೊ ನಿಮ್ಗೆ ಏನಾದರೂ ಓಕೆ ಇಂಟರ್ನೆಟ್ನಲ್ಲಿ ದಿ ಸನ್ಸ್ಕ್ರೀನ್ ಇಸ್ ಗೆಟಿಂಗ್ ಪಾಪ್ಯುಲರ್, ಲೆಟ್ ಮಿ ಟ್ರೈ ಆ್ಯಂಡ್ ಲೆಟ್ ಮಿ ಸಿ ಅಂತಂದರೆ ನೋ ಪ್ರಾಬ್ಲಮ್, ಎಕ್ಸ್ಪೆರಿಮೆಂಟ್ ಮಾಡಿ, ನಿಮಗೆ ಲೈಕ್ ಆದರೆ ಕಂಟಿನ್ಯೂ ಮಾಡಿ. ಬಟ್ ಅವಾಗ ಹೇಳಿದ್ದಂಗೆ 50 SPF ದಿಸ್ ಬೇಸಿಕ್ ಥಿಂಗ್ಸ್ನ ನೀವು ಮೈಂಡ್ನಲ್ಲಿ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ. ಗ್ಲೋ ಆಗಬೇಕು ಅಂತ ಸಪ್ಲಿಮೆಂಟ್ಸ್ ತಗೊಳ್ತಾರೆ ಕೆಲವರು, ಸರ್ಚ್ ಮಾಡಿ ಅವರು ಓನ್ ಆಗಿ, ಅದೆಲ್ಲ ಸೇಫಾ, ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅದರಿಂದ? ತುಂಬ ಪೊಲ್ಯೂಷನ್ ಅಲ್ಲಿ ಹೋಗ್ತಾರೆ, ಈ ತರ ರಿಸರ್ಚ್ ಮಾಡಿಲ್ಲ ಆದ್ರೆ ಸಪ್ಲಿಮೆಂಟ್ಸ್ ತಗೊಂಡೋದು. ಇನ್ನ IV ಗ್ಲೂಟಥಯೋನ್ ಆಲ್ಸೋ ಇಂಡಿಯಾ ಮಾರ್ಟ್ಸ್ ಈ ತರ ವೆಬ್ಸೈಟ್ಸ್ ಇಂದ IV ಗ್ಲೂಟಥಯೋನ್ ಅದು ತಗೊಂಡು ಲೋಕಲ್ ಸಲೂನ್ಸ್ ನಲ್ಲಿ ಹೋಗಿ IV ಡ್ರಿಪ್ಸ್ ತಗೊಂತಿದ್ದಾರೆ. ಇಂಥವೆಲ್ಲ ಅನ್ಸೇಫ್ ಪ್ರಾಕ್ಟೀಸಸ್ ಮಾಡ್ತಾರೆ. ಬಟ್ ದ ಮಿನಿಟ್ ವಿ ಪುಟ್ ಒನ್ ಪ್ರಾಡಕ್ಟ್ ಆನ್ ದ ಪ್ರಿಸ್ಕ್ರಿಪ್ಷನ್, ಈಸ್ ಇಟ್ ಸೇಫ್ ಅಂತ ಕೇಳ್ತಾರೆ. ಇಲ್ಲ ನನಗೆ ಇದು ಕೆಮಿಕಲ್ ಅಲ್ಲ, ಐ ಡೋಂಟ್ ವಾಂಟ್ ಟು ಟೇಕ್ ದಿಸ್ ಕೆಮಿಕಲ್ ಅಂತಾರೆ. ಸೊ ಇವೆಲ್ಲ ದೀಸ್ ಆರ್ ಆಲ್ ಅನ್ವಾಂಟೆಡ್ ನಾಯ್ಸ್ ಐ ವುಡ್ ಸೇ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀವು ಏನಾದರೂ ತೊಗೊಂತಿರೋವಾಗ 100% ಮೆಡಿಕಲ್ ಗೈಡೆನ್ಸ್ ಇಂದಾನೆ ತಗೋಬೇಕು. ಸ್ಪೆಷಲಿ ಇಫ್ ಯು ಆರ್ ಬೈಯಿಂಗ್ ದಿಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಬೈ ಯೋರ್ ಸೆಲ್ಫ್. ನಾನು ಅವಾಗ ಹೇಳಿದ್ನಿ, ದೇರ್ ಆರ್ ಯು ಡೋಂಟ್ ನೋ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಅದ್ರಲ್ಲಿ ಏನು ಹಾಕ್ತಿದ್ದಾರೆ ಏನೂ ಗೊತ್ತಾಗಲ್ಲ. ಇವೆಂಚುಲಿ ಆರ್ಗನ್ಸ್ ಅನ್ನೋದು ಎಫೆಕ್ಟ್ ಆಗೇ ಆಗುತ್ತೆ. ಸೊ ವೆನ್ ಯು ಆರ್ ಟೇಕಿಂಗ್ ದಿ ಸಪ್ಲಿಮೆಂಟ್ಸ್, you have to take dermatologist or any physician. I'm not saying only skin doctor ಅಂತ ಅಲ್ಲ. ನೀವು ಸಪ್ಲಿಮೆಂಟ್ ತಗೊಂತಿರೋವಾಗ ಜನರಲ್ ಫಾರ್ ಓವರ್ ಆಲ್ ಹೆಲ್ತ್ ತಗೊಂತಿರಲ್ವಾ, ಅದನ್ನು ಫಿಸಿಷಿಯನ್ಸ್ ಯೋರ್ ಡಾಕ್ಟರ್ ಅಪ್ರೂವಲ್ ಇಂದಾನೆ ತಗೋಬೇಕಾಗುತ್ತೆ. ಬಿಕಾಸ್ ಡ್ರಗ್ ಇಂಟ್ರಾಕ್ಷನ್ಸ್ ಅನ್ನೋದು ತುಂಬಾ ಕಾಮನ್. ಅಂದ್ರೆ ನೀವು ಒಂದು ನ್ಯೂಟ್ರಿಯೆಂಟ್ ತಗೊಂತಾ ಇದ್ರೆ ಅದು ಬೇರೆ ನ್ಯೂಟ್ರಿಯೆಂಟ್ ಜೊತೆ ಯಾವ ತರ ಇಂಟರಾಕ್ಟ್ ಆಗುತ್ತೆ. ಓಕೆ, ಸೊ ಇವೆಲ್ಲಾನು ಕೌಂಟರ್ ಇಂಟರಾಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ರ್ಯಾಂಡಮ್ ಆಗಿ ಏನೋ ಒಂದು ಸಪ್ಲಿಮೆಂಟ್ಸ್ ತಗೊಂಡ್ಬಿಟ್ರು ಆಮೇಲೆ ನಿಮಗೆ ಸೈಡ್ ಎಫೆಕ್ಟ್ಸ್ ತುಂಬಾ ಲೇಟಾಗಿ ಆಗುತ್ತೆ. ಇಮಿಡಿಯೇಟ್ ಆಗಿ ಮೋಸ್ಟ್ಲಿ ಯು ಮೈಟ್ ನಾಟ್ ಸಿ, ಬಟ್ ತುಂಬಾ ಲೇಟ್ ರಿಯಾಕ್ಷನ್ಸ್ನು ಆಗೋ ಚಾನ್ಸಸ್ ಇರುತ್ತೆ. ಸೊ ವೆನ್ ಎವರ್ ನಾನು ಈವನ್ ಪರ್ಸನಲಿ ಇಫ್ ಸ್ಕಿನ್ ರಿಲೇಟೆಡ್ ಬಿಟ್ಬಿಟ್ಟು ಓವರ್ ಆಲ್ ಹೆಲ್ತ್ ಇಫ್ ಐ ಆಮ್ ಟೇಕಿಂಗ್ ಸಪ್ಲಿಮೆಂಟ್, ನಾನು ಜನರಲ್ ಫಿಸಿಷಿಯನ್ ಕನ್ಸಲ್ಟ್ ಮಾಡ್ಕೊಂಡೇ ತಗೊಂತೀನಿ. ನಾನು ಓನಾಗಿ ಏನು ತಗೊಂಡಲ್ಲ. ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸಿ ಹೌ ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್. So please don't take this glutathiones and any other supplement on your own. It is my humble request. ಕೆಲವರಿಗೆ ನ್ಯಾಚುರಲಿ ಯಾವ ತರ ನಾವು ಸ್ಕಿನ್ ಗ್ಲೋ ಆಗಬೇಕು ಅಂತ ಅಂದ್ಬಿಟ್ಟು ಮನೆ ಮದ್ದು ಆ ಥರ ಯೂಸ್ ಮಾಡ್ಕೊಳ್ತಾರೆ, ಬಟ್ ಅವ್ರಿಗೆ ರಿಸಲ್ಟ್ ಸಿಗಲ್ಲ. ಅಂಥವ್ರಿಗೆ ಏನು ಹೇಳ್ತೀನಿ? ಒಂದು ಸ್ಕಿನ್ ಗ್ಲೋ ಅನ್ನೋದು ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಓಕೆ, ಇಟ್ ಈಸ್ ನೆವರ್ ಒನ್ ಥಿಂಗ್. ಓಕೆ, ಸೊ ನೀವು 10 ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಬಟ್ ಹೆಲ್ದಿ ಹ್ಯಾಬಿಟ್ಸ್ ಇಲ್ಲ, ಅಂದರೆ ನಿದ್ದೆ ಸರಿಯಾಗಿಲ್ಲ, ಆ್ಯಂಡ್ ಯು ಹ್ಯಾವ್ ಅದರ್ ಹ್ಯಾಬಿಟ್ಸ್ ದಟ್ ವಿಲ್ ಲೀಡ್ ಅಪ್ ಟು ಇನ್ಫ್ಲಮೇಷನ್ ಇನ್ ದ ಬಾಡಿ, ಸ್ಕಿನ್ ಗ್ಲೋ ಆಗಲ್ಲ. ಯು ಹ್ಯಾವ್ ವೆರಿ ಗುಡ್ ಹ್ಯಾಬಿಟ್ಸ್ ಬಟ್ ಬೇಸಿಕ್ ಸ್ಕಿನ್ ಕೇರ್ನು ಮಾಡ್ತಾ ಇಲ್ಲ, ಸ್ಕಿನ್ ಮೇಲೆ ಡೆಫಿನೆಟ್ಲಿ ಸೈನ್ಸ್ ಆಫ್ ಏಜಿಂಗ್ ಆ್ಯಂಡ್ ಡ್ಯಾಮೇಜ್ ಕಾಣಿಸುತ್ತೆ. ಸೊ ಇದೆಲ್ಲಾನು ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ಸ್ಕಿನ್ ಕೇರ್ ರುಟೀನ್ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಬೇಕು. ಸ್ಕಿನ್ ಕೇರ್ ರುಟೀನ್ ಅಂದರೆ ಒಂದು 10 ಸ್ಟೆಪ್ಸ್ 9 ಸ್ಟೆಪ್ಸ್ ಇರಬೇಕಾಗಿಲ್ಲ. 3 ಸಿಂಪಲ್ ಸ್ಟೆಪ್ಸ್: ಮಾಯಿಶ್ಚರೈಸರ್,
ಫೇಸ್ ವಾಶ್, ಸನ್ಸ್ಕ್ರೀನ್. ಈ 3 ಬೇಸಿಕ್ ಸ್ಟೆಪ್ಸ್ ಇದ್ರೂ ಸಾಕು. ಸೊ ಸ್ಕಿನ್ ಕೇರ್ ರುಟೀನ್. ದೆನ್ ಈಟಿಂಗ್ ಹೆಲ್ದಿ, ಕನ್ಸ್ಯೂಮ್ ಗುಡ್ ಅಮೌಂಟ್ ಆಫ್ ನಟ್ಸ್, ಸೀಡ್ಸ್, ಹೆಲ್ದಿ ಫ್ಯಾಟ್ಸ್, ಫೈಬರ್, ಪ್ರೋಟೀನ್, ವೆರಿ 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 ಇಂಪಾರ್ಟೆಂಟ್ ಓವರ್ ಆಲ್ ಹೆಲ್ತ್ಗೆ. ಸೊ ಇವೆಲ್ಲಾನು ಬ್ಯಾಲೆನ್ಸ್ ಆಗಿರಬೇಕು. ನಿದ್ದೆ ಚೆನ್ನಾಗಿರಬೇಕು. ಓಕೆ, ಆ್ಯಂಡ್ ನಿದ್ದೆ ಟೈಮಿಂಗ್, ಅದೊಂದು ಸ್ಲೀಪ್ ಟೈಮ್ ಮೇಂಟೈನ್ ಮಾಡಬೇಕು. ತುಂಬ ಲೇಟಾಗಿ ಮಲ್ಕೊಂಡೋದು, ಆಲ್ ಆಫ್ ದಟ್ ಆಲ್ಸೋ ವಿಲ್ ಡ್ಯಾಮೇಜ್ ದ ಸ್ಕಿನ್ ಆ್ಯಂಡ್ ಹೇರ್. ಸೊ ಆಲ್ ಆಫ್ ದಿಸ್ ಥಿಂಗ್ಸ್ ವೆನ್ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಇಸ್ ವೆನ್ ಗ್ಲೋ ಬರುತ್ತೆ. ಆ್ಯಂಡ್ ಕಮಿಂಗ್ ಅಬೌಟ್ DIYs ಅವ್ರು ನೀವು ಮನೆಯಲ್ಲಿ ಮಾಡ್ಕೊಂಡೋದು ಕೆಲವೊಂದು ಓಕೆ, ದೇರ್ ಸ್ಕಿನ್ ಹೆಲ್ತ್ನ ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಲೈಕ್ ಅಲೋವೆರಾ, ಐ ಪರ್ಸ್ನಲಿ ಲೈಕ್ ಅಲೋವೆರಾ ಸೋ ಮಚ್. ಫ್ರೆಶ್ಲಿ ಸ್ಕ್ವೀಸ್ಡ್ ಅಲೋವೆರಾ, ಮತ್ತು ಸ್ಟೋರ್ ಬಾಟ್ ಅಲೋವೆರಾ ಅಲ್ಲ, ಸ್ಟೆಮ್ನ ತಗೊಂಡು ಆ ಸ್ಯಾಪ್ ತೆಗೆಸ್ಬಿಟ್ಟು ಬರೀ ದಟ್ ಸ್ಟೆಮ್ನ ಇದನ್ನ ಮಾಡಿ ಯು ಕ್ಯಾನ್ ಅಪ್ಲೈ ಅಲೋವೆರಾ. ದಟ್ ವಿಲ್ ಹೆಲ್ಪ್ ವಿತ್ ಲಿಟಲ್ ಬಿಟ್ ಸ್ಕಿನ್ ಫರ್ಮಿಂಗ್ಗೆ, ಗ್ಲೋಗೆ ಯೂಸ್ ಆಗುತ್ತೆ. ಫ್ರೆಶ್ಲಿ ಗ್ರೌಂಡೆಡ್ ಟರ್ಮರಿಕ್, ಓಕೆ, ನಾಟ್ ಸ್ಟೋರ್ ಬಾಟ್ ಟರ್ಮರಿಕ್, ಮತ್ತೆ ರೂಟಿಂದ ನೀವು ಫ್ರೆಶ್ಲಿ ಗ್ರೌಂಡ್ ಮಾಡಿ ವೆರಿ ಲಿಟಲ್ ಬಿಟ್ ಆಫ್ ಇಟ್ ವಿತ್ ಕರ್ಡ್ ಆರ್ ಯು ಕ್ಯಾನ್ ಅಪ್ಲೈ ಆಲ್ ಆಫ್ ದೀಸ್ ಥಿಂಗ್ಸ್. ಬಟ್ ಅಗೇನ್ ಸ್ಕಿನ್ ಟೈಪ್ ಮೇಲೆ, ನಿಮಗೆ ತುಂಬಾ ಆಕ್ನೆ ಇದೆ, ರೆಡ್ನೆಸ್ ಇದೆ, ಇಲ್ಲೆಲ್ಲ ಇನ್ಫ್ಲಮೇಷನ್ ಇದೆ, ಕರ್ಡ್ ಹಚ್ಕೊಂಡು ಬಿಡ್ತೀನಿ ಅಂತಂದ್ರೆ ಮತ್ತೆ ಸೆನ್ಸಿಟಿವ್ ಆಗುತ್ತೆ ಸ್ಕಿನ್. ಹನಿ ಪ್ಯೂರ್ ಇಲ್ಲ ಅಂತಂದ್ರೆ ಸ್ಕಿನ್ ಸೆನ್ಸಿಟಿವ್ ಆಗುತ್ತೆ. ತುಂಬಾ ಜನಕ್ಕೆ ಇದು ಬೇಸನ್ ಮಾಸ್ಕ್ ಹಾಕೊಂತಾರೆ. ತುಂಬಾ ಜನಕ್ಕೆ ಸ್ಕಿನ್ ಅದು ಇರಿಟೇಟ್ ಮಾಡಿ ಕೊಮೆಡೋನಲ್ ಆಕ್ನೆ ಬರುತ್ತೆ ಅದರಿಂದ. ಸೊ ನೀವು ಇಂಡಿವಿಜುವಲ್ ಸೆನ್ಸಿಟಿವಿಟಿನೂ ನೋಡ್ಕೋಬೇಕು. ಆಮೇಲೆ ಇವೆಲ್ಲನೂ ಗರ್ಕ ನುಸ್ಕಾಸ್ ಇವನ್ನೇನು ಒಂದು ಲಿಮಿಟ್ ಇರುತ್ತೆ. ದೇ ಕಾಂಟ್ ಚೇಂಜ್ ದ ಸ್ಕಿನ್, ದೇ ಕಾಂಟ್ ಟ್ರೀಟ್ ಸ್ಕಿನ್ ಕನ್ಸರ್ನ್ಸ್. ನೀವು ಆಕ್ನೆ ಇದೆ ಅಂತಂದ್ರೆ ನೀವು ಎಷ್ಟು DIY ಮಾಡಿದ್ರೂ ಆಕ್ನೆ ಕಡಿಮೆ ಆಗಲ್ಲ. ಅದಕ್ಕೆ ಆಯಿಲ್ನ ಕಡಿಮೆ ಮಾಡಿಸ್ಬೇಕು, ಹ್ಯಾಬಿಟ್ ಸೆಟ್ ಮಾಡ್ಕೋಬೇಕು, ಅವಾಗೇ ಆಕ್ನೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಫೀಲ್ ಗುಡ್ ಥಿಂಗ್ಸ್ ಟು ಡೂ. ಒಳ್ಳೆ ಪ್ಯೂರ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಇದ್ರೆ ಮಾಡ್ಕೋರಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಬಟ್ ಡೋಂಟ್ ಎಕ್ಸ್ಪೆರಿಮೆಂಟ್ ಟೂ ಮಚ್ ಅಂಡ್ ಪುಟ್ ಯುವರ್ ಸ್ಕಿನ್ ಎಟ್ ರಿಸ್ಕ್. ಈಗ ನೆಕ್ಸ್ಟ್ ವಿಂಟರ್ ಬರ್ತಾ ಇದೆ, ಈ ಥರ ವಿಂಟರ್ ಸೀಸನ್ಗೆ ನಮ್ಮ ಸ್ಕಿನ್ ಮೇಂಟೆನೆನ್ಸ್ ಯಾವ ಥರ ಇರಬೇಕು, ನಾವು ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ. ಸೊ ವಿಂಟರ್ನಲ್ಲಿ ನಮ್ಗೆ ಏನು ಪ್ರಾಬ್ಲಮ್? ಚಳಿಯಿಂದ ಏನಾಗುತ್ತೆ? ಸ್ಕಿನ್ ಡ್ರೈ ಆಗುತ್ತೆ. ಸ್ಕಿನ್ ಡ್ರೈ ಆದ್ರೆ ಏನಾಗುತ್ತೆ? ಸೆನ್ಸಿಟಿವ್ ಆಗುತ್ತೆ. ಸೊ ಯಾವಾಗಲೂ ಸ್ಕಿನ್ ಹೆಲ್ದಿ ಇರಬೇಕು ಅಂದ್ರೆ ಅದು ವೆಲ್ ನರಿಶ್ಡ್ ಅಂಡ್ ವೆಲ್ ಹೈಡ್ರೇಟೆಡ್ ಇರಬೇಕು. ಡ್ರೈ ಸ್ಕಿನ್ ಈಸ್ ನಾಟ್ ಅ ಹೆಲ್ದಿ ಸ್ಕಿನ್. ಸೊ ಇದು ಬೇಸಿಕ್. ಓಕೆ, ಇದು ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಬಿಲ್ಡ್ ಅ ಸ್ಕಿನ್ ಕೇರ್ ರೂಟೀನ್ ಅರೌಂಡ್ ಇಟ್. ಸೊ ವಾಟ್ ಆರ್ ವಿ ವಾಂಟಿಂಗ್ ಟು ಡೂ? ವಿ ವಾಂಟ್ ದ ಸ್ಕಿನ್ ಟು ಬಿ ಹೈಡ್ರೇಟೆಡ್ ಅಂಡ್ ನರಿಶ್ಡ್. ಸೊ ಏನು ಬೇಕು ನಮಗೆ? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಾಯಿಶ್ಚರೈಸರ್. ಒಳ್ಳೆ, ಈಗ ಸಪೋಸ್ ಸಮ್ಮರ್ಸ್ನಲ್ಲಿ ಹ್ಯೂಮಿಡ್ ವೆದರ್ನಲ್ಲಿ ಲೈಟ್ ವೆಯ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಥಿಕ್ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ಸ್ಗೆ ಶಿಫ್ಟ್ ಆಗಬೇಕು. ಇಲ್ಲ ನಿಮ್ಮ ಸ್ಕಿನ್ ತುಂಬ ಆಯಿಲಿ ಆಗಿದೆ ಅಂತಂದ್ರೆ ಲೈಟ್ ವೆಯ್ಟ್ ಮಾಯಿಶ್ಚರೈಸರ್ ಇಸ್ ಆಲ್ಸೋ ಓಕೆ. ಸೊ ನಿಮ್ಮ ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ನಂಬರ್ 1. ನಂಬರ್ 2, ಚಳಿ ಇದೆ, ಜಾಸ್ತಿ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ನೀರು ವಾರ್ಮ್ ಆಗಿ ಮಾಡಿಕೊಂಡು ನೀರು ಕುಡಿಲೇಬೇಕು. ವಾಟ್ ಎವರ್ ಸೀಸನ್ ಇಟ್ ಇಸ್, ಯು ಹ್ಯಾವ್ ಟು ಡ್ರಿಂಕ್ ಇನಫ್ ಅಮೌಂಟ್ ಆಫ್ ವಾಟರ್. ನಂಬರ್ 2, ಆಕ್ಟಿವ್ಸ್ ಜಾಸ್ತಿ ಯೂಸ್ ಮಾಡಬೇಡಿ. ಓವರ್ ಎಕ್ಸ್ಫೋಲಿಯೇಷನ್, ಓವರ್ ಯೂಸ್ ಆಫ್ ರೆಟಿನಾಲ್ಸ್ ಆರ್ ರೆಟಿನಾಯ್ಡ್ಸ್, ಗೆಟಿಂಗ್ ಟೂ ಮೆನಿ ಕೆಮಿಕಲ್ ಪೀಲ್ಸ್ ಡನ್, ಎನಿಥಿಂಗ್ ದಟ್ ವಿಲ್ ಇರಿಟೇಟ್ ದ ಸ್ಕಿನ್ನ ಮಾಡಬಾರ್ದು. ಸೊ ಸ್ಕಿನ್ನ ಸ್ವಲ್ಪ ಜೆಂಟಿಲ್ ಆಗಿ ಇಟ್ಕೋಬೇಕು. ಟೂ ಮಚ್ ಆಫ್ ಎಕ್ಸ್ಫೋಲಿಯೇಷನ್ ಮಾಡೋದು ಇದೆಲ್ಲನೂ ಸ್ಕಿನ್ನ ಇನ್ನೂ ಡ್ರೈ ಮಾಡಿ ಇನ್ನೂ ಸೆನ್ಸಿಟಿವ್ ಮಾಡಿಬಿಡುತ್ತೆ. ದಟ್ ಈಸ್ something with winters. So basically look at hydrating your skin. Increase the amount of natural healthy fats you have, nuts, seeds, olive oil, so any oils and nuts that can give you healthy fat, ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡ್ಬಿಡಿ. ಸೊ ಯಾ, ಅಷ್ಟೇ ಬೇಸಿಕ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡಿ. ಡೋಂಟ್ ಓವರ್ ಎಕ್ಸ್ಫೋಲಿಯೇಟ್ ಯುವರ್ ಸ್ಕಿನ್. ಯೂಸ್ ಅ ವೆರಿ ಗುಡ್ ನರಿಶಿಂಗ್ ಮಾಯಿಶ್ಚರೈಸರ್ ಬೋತ್ ಫಾರ್ ದ ಫೇಸ್ ಆ್ಯಂಡ್ ದ ಬಾಡಿ. ಓನ್ಲಿ ಫೇಸ್ಗಲ್ಲ, ಬಾಡಿಗೂ ಒಳ್ಳೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಜಾಸ್ತಿ AC-ನಲ್ಲಿ ಸ್ಕಿನ್ ಡ್ರೈ ಆಗ್ತಾ ಇದ್ರೆ ಮಾಯಿಶ್ಚರೈಸರ್ನ ಸ್ವಲ್ಪ ರಿಪೀಟೆಡ್ ಆಗಿ ಯೂಸ್ ಮಾಡಿ. ತುಂಬ ಡ್ರೈ ಸ್ಕಿನ್ ಇರೋರು ಮನೆಯಲ್ಲಿ ಹ್ಯೂಮಿಡಿಫೈಯರ್ಸ್ನ ಇನ್ಸ್ಟಾಲ್ ಮಾಡ್ಕೋಬಹುದು, ಎಸ್ಪೆಷಲಿ ಇನ್ ದ ಬೆಡ್ರೂಮ್. ದಟ್ ಈಸ್ ವೇರ್ ಮೋಸ್ಟ್ ಪಾರ್ಟ್ ಆಫ್ ದ ನೈಟ್ ಇಸ್ ಸ್ಪೆಂಟ್. ಅಲ್ಲಿ ಟ್ರಾನ್ಸೆಪಿಡಮಲ್ ವಾಟರ್ ಲಾಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹ್ಯೂಮಿಡಿಫೈಯರ್ ಇಟ್ಕೊಂಡ್ಬಿಟ್ರೆ ಸ್ಕಿನ್ನ ಸ್ವಲ್ಪ ಮಾಯಿಸ್ಟ್ ಆಗಿ ಇಟ್ಬಿಟ್ಟು ಸ್ಕಿನ್ನ ಹೆಲ್ದಿಯಾಗಿ ಮಾಡಿಸುತ್ತೆ. ಸೊ ಯಾ, ಈಗ ತುಂಬಾ ಜನಕ್ಕೆ ಎಸ್ಪೆಷಲಿ ಲೇಡೀಸ್ಗೆ ಮೆಲಾಸ್ಮಾ ಪ್ರಾಬ್ಲಮ್, ಏನ್ ಮಾಡ್ಬೇಕು ಅಂತ ಕೂಡ ಅವ್ರಿಗೆ ಗೊತ್ತಿರಲ್ಲ. ಏನೋ ಯೂಸ್ ಮಾಡ್ತಾರೆ, ಅದು ಟ್ರೀಟ್ ಆಗಲ್ಲ ಸರಿಯಾಗಿ. ಅದು ಫಸ್ಟ್ ಸ್ಟೆಪ್ ಏನಿರ್ಬೇಕು ಮ್ಯಾಮ್ ಮೆಲಾಸ್ಮಾ ಟ್ರೀಟ್ ಮಾಡೋಕ್ಕೆ? ಇವೆಲ್ಲ ಮೆಡಿಕಲ್ ಕಂಡೀಷನ್ಸ್, ನೀವು ಸೆಲ್ಫ್ ಟ್ರೀಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಇದಕ್ಕೆ ಫಸ್ಟ್ ಸ್ಟೆಪ್ ನೀವು ಕೇಳಿದ್ರೆ, ಫಸ್ಟ್ ಸ್ಟೆಪ್ ಶುಡ್ ಬಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಕೋಬೇಕು. ಆ ಕಂಡೀಷನ್ ಏನು ಅಂತ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಅದು ಏನಂತ ಅರ್ಥ ಆಗದಿದ್ರೆ ತಾನೇ ನೀವು ಅದನ್ನ ಟ್ರೀಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಏನೇನೋ ಅಸಂಪ್ಷನ್ಸ್ ಇರುತ್ತೆ. ತುಂಬ ಜನ ಬಂದ್ಬಿಟ್ಟು ನಾನು ಅದೇನೋ ಆಯಿಲ್ ಹಚ್ಕೊಂಡಿದ್ದಕ್ಕೆ ಆಗಿದೆ, ಇಲ್ಲ ನನಗೆ ಇದನ್ನ ಮಾಡಲಿಕ್ಕೆ ಆಗಿದೆ, ನಮ್ಮ ಮನೆಯಲ್ಲಿ ಏನೇನೋ. ಸೊ ಇವೆಲ್ಲ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ ಮೆಲಾಸ್ಮಾ ಇದಕ್ಕೆ. ನಾನು ಇಂಥವು ಕೇಳಿದ್ವಿ, ದಟ್ ನಮಗೆ ನಮ್ಮ ಊರಿನಲ್ಲಿ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ನಂಗೆ ಅದಕ್ಕೆ ಇದೆಲ್ಲ ಬರ್ತಾ ಇದೆ, ಇಂಥವೆಲ್ಲಾನು ಸ್ಟೋರೀಸ್ ಕೇಳಿದ್ವಿ. ಎಲ್ಲ ಅಸ್ಯೂಮ್ ಮಾಡ್ಕೊತಾರೆ ಜನ, ಬಟ್ ಅದು ಏನು ಅಂತ ಗೊತ್ತು ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಒಂದು ಡರ್ಮಟಾಲಜಿಸ್ಟ್ನ ಡೈರೆಕ್ಟಾಗಿ ಕನ್ಸಲ್ಟ್ ಮಾಡಬೇಕು. ಆ್ಯಂಡ್
ಮೋಸ್ಟ್ ಆಫ್ ದ ರೂರಲ್ ಪ್ಲೇಸಸ್ನಲ್ಲಿ ನಾವು ನೋಟಿಸ್ ಮಾಡೋ ಇನ್ನೂ ಪ್ರಾಬ್ಲಮ್ ಏನಂತಂದರೆ ಅವರು ಡರ್ಮೆಟಾಲಜಿಸ್ಟ್ನೇ ಭೇಟಿ ಆಗಲ್ಲ, ಅಲ್ಲಿರೋ ಲೋಕಲ್ RMPs ಅವ್ರನ್ನ ಭೇಟಿ ಆಗ್ತಾರೆ. ಸೊ ಅವ್ರಿಗೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲ ಇದೇನು ಅಂತ. ಸೊ ಅದರಿಂದ ತುಂಬ ಮಿಸ್ಇನ್ಫಾರ್ಮೇಷನ್ ಇದೆ. ಅದಕ್ಕೆ ತುಂಬ ಜನ ಇದನ್ನು ಟ್ರೀಟ್ಮೆಂಟ್ ಸೀಕ್ ಮಾಡ್ತಾ ಇಲ್ಲ, ಬಿಕಾಸ್ ಅವರು ಪ್ರಾಡಕ್ಟ್ಸಿಂದ ಇದು ಕಡಿಮೆ ಆಗುತ್ತೆ ಅನ್ಕೊಂತಾರೆ. ಸೊ ಮೆಲಾಸ್ಮಾ ಬಂದ್ಬಿಟ್ಟು ಇದಕ್ಕೆ ಮತ್ತೆ ಆಕ್ನೆ ಥರನೇ 2 ಕಾಂಪೊನೆಂಟ್ಸ್ ಇರುತ್ತೆ. ಸೊ ಇದು ಯೂಶಲಿ ಆಗಿ ನೋಡಿದರೆ ಜೆನೆಟಿಕ್ಸ್ ಏನಂತಾರೆ ಪ್ರಿಡಿಸ್ಪೋಸಿಷನ್ ಇರುತ್ತೆ, ಅದ್ರ ಜೊತೆಗೆ ಹಾರ್ಮೋನ್ಸ್. ಯೂಶಲಿ ಇನ್ ವಿಮೆನ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಾವು ಇದನ್ನ ಪ್ರೆಗ್ನೆನ್ಸಿ ಪ್ಯಾಚ್ ಅಂತಾನು ಅಂತೀವಿ. ಸೊ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಶುರು ಆಗುತ್ತೆ. ಸೊ ಇದು ಹಾರ್ಮೋನಲ್ ಇನ್ಫ್ಲೂಯೆನ್ಸ್ನು ಇರುತ್ತೆ ಮೆಲಾಸ್ಮಾಗೆ. ಮತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ಎಕ್ಸ್ಪೋಜರ್ ಟು ಸನ್, ತುಂಬಾ ಸನ್ ಎಕ್ಸ್ಪೋಸ್ ಆಗ್ತಿರೋವಾಗ ಇದು ಇದರ್ ಇಂಟೆನ್ಸ್ ಅಂದ್ರೆ ಇರೋ ಪಿಗ್ಮೆಂಟೇಷನ್ ಏನು ಡಾರ್ಕ್ ಆಗೋದು ಇಲ್ಲ ಹೊಸ ಪ್ಲೇಸಸ್ ನಲ್ಲಿ ಬರೋದು. ದೆನ್ ಫ್ರಿಕ್ಷನ್, ಜಾಸ್ತಿ ಇದನ್ನ ರಬ್ ಮಾಡ್ಕೊಂಡು ಫ್ರಿಕ್ಷನ್ ಮಾಡ್ಕೊಂಡು, ತುಂಬಾ ಜನ ಅಂತಂದ್ರೆ ಪಿಗ್ಮೆಂಟೇಷನ್ ಇದ್ರೆ ಅದೇನು ಸ್ಕ್ರಬ್ ಮಾಡ್ಕೊಂಡ್ರೆ ಹೋಗುತ್ತೆ ಅಂತ, ಅದೇನು ಡರ್ಟ್ ಅಲ್ಲ ಸ್ಕ್ರಬ್ ಮಾಡ್ಕೊಂಡ್ರೆ ಹೋಗ್ಲಿಕ್ಕೆ. ಪಿಗ್ಮೆಂಟೇಷನ್ ತುಂಬಾ ಸ್ಕಿನ್ ಒಳಗಡೆ ಇಂಟ್ರಿಕೇಟ್ ಆಗಿದೆ. ಸೊ ಅದು ರಬ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಫ್ರಿಕ್ಷನ್, ಸನ್ ಎಕ್ಸ್ಪೋಜರ್, ಹೀಟ್ ಎಕ್ಸ್ಪೋಜರ್, ಇವೆಲ್ಲ ರೀಸನ್ಸ್ ಇಂದ ಮೆಲಾಸ್ಮಾ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಗೇನ್ ದ ಕ್ರಕ್ಸ್ ಆಫ್ ದ ಥಿಂಗ್ ಇಸ್ ಇಟ್ ಈಸ್ ಹಾರ್ಮೋನಲ್ ಅಂಡ್ ಜೆನೆಟಿಕ್ಸ್. ಸೊ 100% ಮೆಲಾಸ್ಮಾನ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನ್ ಮಾಡ್ಬೇಕು ಇದಕ್ಕೆ, ಬರೀ ಆಯಿಂಟ್ಮೆಂಟ್ಸ್ ಹಚ್ಕೊಂಡು. ಸೊ ಮೆಲಾಸ್ಮಾ ಪಿಗ್ಮೆಂಟೇಷನ್ ಅನ್ನೋದು ನೀವು ನೋಡಿದ್ರೆ ಕಂಪ್ಲೀಟ್ ಬ್ರೌನ್ ಆಗೂ ಇರಂಗಿಲ್ಲ, ಅದೊಂಥರ ಗ್ರೇಯಿಶ್ ಬ್ಲೂಯಿಶ್ ಟಿಂಜ್ ಇರುತ್ತೆ, ಸ್ವಲ್ಪ ಬ್ರೌನ್ ಆಗಿರುತ್ತೆ, ಇದೆಲ್ಲ ಮಿಕ್ಸ್ಡ್ ಆಫ್ ಕಲರ್ಸ್ ಇರುತ್ತೆ. ಬಿಕಾಸ್ ಮೆಲಾಸ್ಮಾ ಪಿಗ್ಮೆಂಟೇಷನ್ ಬಂದ್ಬಿಟ್ಟು ತುಂಬಾ ಒಳಗಡೆ ಸ್ಕಿನ್ ಲೇಯರ್ಸ್ ಇಂದ ಹೊರಗಡೆ ತನಕ ಇರುತ್ತೆ. ಸೊ ಇಟ್ಸ್ ಅ ವೆರಿ ಡೀಪ್ ಪ್ರಾಬ್ಲಮ್ ಆಲ್ಸೋ. ಅಷ್ಟು ಒಳಗಡೆ ತನಕ ಪ್ರಾಡಕ್ಟ್ಸ್ ಪೆನೆಟ್ರೇಟ್ ಆಗೋದೇ ಇಲ್ಲ. ಅದಕ್ಕೆ ನೀವು ಎಷ್ಟೇ ವರ್ಷಗಟ್ಟಲೆ ನೀವು ಪ್ರಾಡಕ್ಟ್ಸ್ ಬರೀ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ನಿಮ್ಗೆ ಏನೋ ಒಂದು ಕಡಿಮೆ ಆಗ್ದಂಗೆ ಅನ್ಸುತ್ತೆ, ಬಟ್ ಹೋಗಲ್ಲ. ಸ್ಟಾಪ್ ಮಾಡಿದ ತಕ್ಷಣ ಮತ್ತೆ ತಿರ್ಗಾ ಬರುತ್ತೆ, ಇಲ್ಲ ಒಂದು 5 to 10% ಇಂಪ್ರೂವ್ ಆಗುತ್ತೆ, ಕಂಪ್ಲೀಟ್ ಆಗಿ ಹೋಗಲ್ಲ. ಇವೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರ ಇನ್ ಕೇಸ್ ನೀವು ಮೆಲಾಸ್ಮಾ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ರೆ. ಅದನ್ನ 50 to 60% ಅಟ್ಲೀಸ್ಟ್ ಕ್ಲಿಯರ್ ಆಗಬೇಕು ಅಂತಂದ್ರೆ ಕ್ಲಿನಿಕಲ್ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಕೆಮಿಕಲ್ ಪೀಲ್ಸ್ ಬೀಯಿಂಗ್ ಅ ಹ್ಯೂಜ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಸೊ ಈ ಟ್ರೀಟ್ಮೆಂಟ್ಸ್ ಎಲ್ಲ ಸ್ಕಿನ್ ಸ್ವಲ್ಪ ಒಳಗಡೆ ತನಕ ಪೆನೆಟ್ರೇಟ್ ಆಗಿ ಅಲ್ಲಿರೋ ಮೆಲನಿನ್ ಕ್ಲಿಯರ್ ಮಾಡಿಸುತ್ತೆ. ಮೆಲನಿನ್ ಅಂದ್ರೆ ಪಿಗ್ಮೆಂಟೇಷನ್, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡುತ್ತೆ. ಸೊ ಕ್ಲಿನಿಕಲ್ಲಿ ಟ್ರೀಟ್ ಮಾಡಿದವಾಗ ಮೆಲಾಸ್ಮಾ ನಿಮಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರುತ್ತೆ. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದ್ರೂ ನೀವು ಮತ್ತೆ ಇದನ್ನ ಮೇಂಟೈನ್ ಮಾಡ್ಕೋಬೇಕು. ಮೇಂಟೆನೆನ್ಸ್ಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಸಾಕಾಗುತ್ತೆ, ಬಟ್ ನಾಟ್ ಫಾರ್ ಟ್ರೀಟ್ಮೆಂಟ್. ಸೊ ಇನಿಷಿಯಲಿ ಪ್ರಾಡಕ್ಟ್ಸ್ ಪ್ಲಸ್ ಕ್ಲಿನಿಕಲ್ ಟ್ರೀಟ್ಮೆಂಟ್ ಮಾಡಿ ಪಿಗ್ಮೆಂಟೇಷನ್ ಕಡಿಮೆ ಆಡಿದ್ಮೇಲೆ ಬರೀ ಪ್ರಾಡಕ್ಟ್ಸ್ ಇಂದ ನಾವು ಮೇಂಟೈನ್ ಮಾಡ್ಕೊಂತ ಹೋಗ್ಬೋದು. ಯಾವ ತರ ಬಾಡಿ ಲೋಷನ್ ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ ಆರ್ ಆಯಿಲಿ ಸ್ಕಿನ್, ಆಮೇಲೆ ನಾರ್ಮಲ್ ಸ್ಕಿನ್, ಈ 3 ಟೈಪ್ಸ್ ಇರುತ್ತಲ್ಲ, ಯಾವ ತರ ಬಾಡಿ ಲೋಷನ್ ಯೂಸ್ ಮಾಡಬೇಕು? ಸೊ ಇದು ಅಗೇನ್ ಮತ್ತೆ ಸ್ಕಿನ್ ಟೈಪ್ ಮೇಲೆ ಆಸ್ ಅ ಡರ್ಮೆಟಾಲಜಿಸ್ಟ್ ನಾವು ಸ್ಕಿನ್ ಟೈಪ್ ನೋಡ್ಬಿಟ್ಟು ಹೇಳ್ತೀವಿ. ಬಟ್ ಜನರಲಿ ಮಾಯಿಶ್ಚರೈಸರ್ಸ್ ಅನ್ನೋದು 2 ಥಿಂಗ್ಸ್ ಇಲ್ಲಿ. ಒಂದು, ಇಟ್ ಹ್ಯಾಸ್ ಟು ನರಿಶ್ ಯೋರ್ ಸ್ಕಿನ್, ಅಂದ್ರೆ ಸ್ಕಿನ್ನ ಹೈಡ್ರೇಟ್ ಮಾಡಿ ಸಾಫ್ಟ್ ಅಂಡ್ ಸಪ್ಲ್ ಆಗಿ ಇಡಿಸ್ಬೇಕು. ಎರಡನೇದು, ಈಸಿಯಾಗಿ ಸ್ಪ್ರೆಡ್ ಆಗಬೇಕು. ತುಂಬಾ ಜನಕ್ಕೆ ಬಾಡಿನಲ್ಲಿ ತುಂಬಾ ತಿಕ್ಕಿದ್ರೆ, ಎಸ್ಪೆಷಲಿ ಹುಡುಗರಿಗೆ ಮಾಯಿಶ್ಚರ್ ತುಂಬಾ ತಿಕ್ಕಿದ್ರೆ ಅದು ತುಂಬಾ ಹೇರ್ ಇರೋದಕ್ಕೆ ಅದು ಸ್ಪ್ರೆಡ್ ಆಗಲ್ಲ ಅನ್ನೋ ಕಂಪ್ಲೇಂಟ್ ಇರುತ್ತೆ. ಸೊ ಜನರಲಿ ತುಂಬಾ ಹೇರ್ ಇರೋರಿಗೆ ಇಲ್ಲ ತುಂಬಾ ಅಂದ್ರೆ ಸ್ಕಿನ್ ತುಂಬಾ ಡ್ರೈ ಇಲ್ಲ ಅಂತಂದ್ರೆ ಬಾಡಿ ಲೋಷನ್ ತಗೋಬಹುದು. ಅಂದ್ರೆ ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿ ಇರುತ್ತೆ, ಲೋಷನ್ ಇರುತ್ತೆ, ಅದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ತುಂಬಾ ಡ್ರೈ ಸ್ಕಿನ್ ಇರೋರಿಗೆ ಇಂಗ್ರೀಡಿಯೆಂಟ್ಸ್ ಲೈಕ್ ಸೆರಮೈಡ್ಸ್ ಆರ್ ಬಟರ್ಸ್, ಇಂಥ ಪ್ರಾಡಕ್ಟ್ಸ್ ವೇರ್ ದಿಟ್ ಇಸ್ ಥಿಕ್ ಕ್ರೀಮ್ ತರ ಇರುತ್ತೆ, ಅವನ್ನ ಯೂಸ್ ಮಾಡ್ಕೋಬೇಕು. ಸೊ ಕ್ರೀಮ್ಸ್ ಆರ್ ಲೋಷನ್ಸ್ ಅನ್ನೋದು ನಿಮ್ಮ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಇಂಗ್ರೀಡಿಯೆಂಟ್ಸ್ ವಿ ವಿಲ್ ಡಿಸೈಡ್ ಆಸ್ ಅ ಡರ್ಮೆಟಾಲಜಿಸ್ಟ್, ವಿ ವಿಲ್ ಡಿಸೈಡ್ ವೆನ್ ವಿ ಲುಕ್ ಅಟ್ ಯುವರ್ ಸ್ಕಿನ್. ಬಟ್ ಇನ್ನೊಂದು ಮಾಯಿಶ್ಚರೈಸರ್ ಜೊತೆ ಏನಂತಂದ್ರೆ ಎನಿಥಿಂಗ್ ವಿತ್ ಸ್ಕಿನ್ ಕೇರ್ ಇಸ್ ಕನ್ಸಿಸ್ಟೆನ್ಸಿ. ಸ್ಕಿನ್ ಕೇರ್ ಒಂದು ಅಂತಾನೆ ಅಲ್ಲ, ಎನಿಥಿಂಗ್ ವಿತ್ ಹೆಲ್ತ್ ಇಸ್ ಕನ್ಸಿಸ್ಟೆನ್ಸಿ. ನೀವು ತುಂಬಾ ಇಂಟೆನ್ಸ್ ಆಗಿ ಅಂದ್ರೆ ತುಂಬಾ ಹೆಲ್ದಿ ಆಗಿ 1 week 1 month 2-3 months ಮಾಡಿದ್ರೆ ಯೂಸ್ ಇಲ್ಲ. ಕನ್ಸಿಸ್ಟೆಂಟ್ ಆಗಿ ಲಿಟಲ್ ಬೈ ಲಿಟಲ್ ಯುವರ್ ಹ್ಯಾಬಿಟ್ಸ್ ಶುಡ್ ಬಿ ಹೆಲ್ದಿ ಅಂಡ್ ಕನ್ಸಿಸ್ಟೆಂಟ್. ದಟ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್. ಸಿಮಿಲರ್ಲಿ ವಿತ್ ಮಾಯಿಶ್ಚರೈಸಿಂಗ್ ಲೋಷನ್ ಆಲ್ಸೋ, ನೀವು 1 week ಕರೆಕ್ಟಾಗಿ ಯೂಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಯೂಸ್ ಇಲ್ಲ. ಎವ್ರಿ ಡೇ ಕನ್ಸಿಸ್ಟೆಂಟ್ಲಿ ನೀವು ಯೂಸ್ ಮಾಡ್ಕೋಬೇಕು. ಸ್ನಾನ ಆದ ತಕ್ಷಣ ಸ್ಕಿನ್ ವೆನ್ ಇಟ್ ಇಸ್ ಸ್ಟಿಲ್ ವೆಟ್, ಸ್ವಲ್ಪ ಡ್ಯಾಂಪ್ ಇರೋ ಟವಲ್ ಇಂದ ಡ್ಯಾಬ್ ಮಾಡ್ಕೊಂಡ್ಬಿಟ್ಟು ಸ್ಕಿನ್ ಇನ್ನೂ ಸ್ವಲ್ಪ ಡ್ಯಾಂಪ್ ಇರೋವಾಗ ಅಂದ್ರೆ ಮಾಯಿಶ್ಚರ್ ಇರೋವಾಗ ಮಾಯಿಶ್ಚರೈಸರ್ ಅನ್ನೋದು ಅಪ್ಲೈ ಮಾಡ್ಕೋಬೇಕು. ಅವಾಗ ಪೋರ್ಸ್ ಇನ್ನೂ ಸ್ವಲ್ಪ ಬೆಟರ್ ಪೆನೆಟ್ರೇಷನ್ ಇರುತ್ತೆ. ಸೊ ನೀವು ಕ್ರೀಮ್ ಬೇಸ್ಡಾ, ಲಿಟಲ್ ವಾಟರ್ ಬೇಸ್ಡಾ, ಲೋಷನ್ ಬೇಸ್ಡ್ ಅನ್ನೋದು ನೀವು ಪರ್ಸನಲ್ ಡಿಸೈಡ್ ಮಾಡ್ಕೋಬಹುದು. ಬಟ್ ಅಪ್ಲೈಡ್ ಎವ್ರಿ ಡೇ ಆಫ್ಟರ್ ಬಾತ್ ವಿತೌಟ್ ಫೇಲ್. ಫೇಸ್ಗೆ ಏನಾದ್ರು ಡೇಂಜರಸ್ ಆಗುತ್ತಾ? ಯಾವ ತರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಮಾಡಬಾರ್ದು? ಮೇಕಪ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಇಂದ ಹಾರ್ಮ್ ಆಗುತ್ತಾ ಅಂತಂದ್ರೆ ಡೆಫಿನೆಟ್ಲಿ ಲಿಟಲ್ ಬಿಟ್ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್
ಈವನ್ ಇಫ್ ನೀವು ಬೆಸ್ಟ್ ಆಫ್ ದ ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಆರ್ ಬೆಸ್ಟ್ ಆಫ್ ದ ಬೆಸ್ಟ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಫ್ರಿಕ್ಷನ್ ಹಾಕ್ತಿವಿ, ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಸ್ಕಿನ್ ಮೇಲೆ ಹಾಕ್ತಾ ಇದ್ವಿ ಅಂಡ್ ಅದು ತೆಗಿಯೋದು ಮತ್ತೆ ಆಯಿಲ್ಸ್ ಇಂದ ತೆಗಿತೀವಿ, ಫ್ರಿಕ್ಷನ್ ಮಾಡ್ತೀವಿ. ಸೊ ಲಿಟಲ್ ಬಿಟ್ ಎಫೆಕ್ಟ್ ಇದ್ದೇ ಇರುತ್ತೆ, ಏನು ಇರಲ್ಲ, 100% ಸೇಫ್ ಅಂತ ಹೇಳಲಿಕ್ಕೆ ಆಗಲ್ಲ. But it is what it is. Right now, everybody, most of us like applying at least little bit of makeup on a day-to-day basis. Heavy makeup when we have events. So when, as much as possible, don't use. That is the best thing. But practical solutions ನೋಡ್ಕೋಬೇಕು ನಾವು. So practical ಆಗಿ first look for good brands. Don't go for local products with ಇವೆಲ್ಲ ಗುಡ್ ಬ್ರ್ಯಾಂಡ್ಸ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಅದ್ರದ್ದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇರುತ್ತೆ, ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಫಸ್ಟ್ ನೀವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರೋ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಇಫ್ ಯು ಆರ್ ಸ್ಟಾರ್ಟಿಂಗ್ ರೊಟೀನ್ ಆರ್ ಮೇಕಪ್ ರೊಟೀನ್, ಫಸ್ಟ್ ಪ್ಯಾಚ್ ಟೆಸ್ಟ್ ಸ್ವಲ್ಪ ಹಿಯರ್ ಬಿಹೈಂಡ್ ಆರ್ ಎನಿವೇರ್ ಆನ್ ದ ನೆಕ್ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಆ ಪ್ರಾಡಕ್ಟ್ ಸೂಟ್ ಆಗಿದೆನಾ ಇಲ್ಲ ನೋಡ್ಕೋಬಹುದು. ಯೂಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆನ್ ಅ ಡೈಲಿ ಬೇಸಿಸ್. ಎಷ್ಟು ಕಡಿಮೆ ಆದರೆ ಅಷ್ಟು ಕಡಿಮೆ ಮೇಕಪ್ ಯೂಸ್ ಮಾಡಿ. ಓಕೆ, ಟೂ ಮಚ್ ಥಿಕ್ 2 to 3 layers ಆಫ್ ಥಿಕ್ ಫೌಂಡೇಶನ್ ಎವ್ರಿ ಡೇ ಬೇಕಾಗಿಲ್ಲ. ಜನರಲಿ ಯು ಕ್ಯಾನ್ ಯೂಸ್ ವೆರಿ ಲೈಟ್ BB creams. Use little bit of water-based eyeliners instead of kajal that is very thick. ಅದು ಎಸ್ಪೆಷಲಿ ಆನ್ ದ ಲೋವರ್ ಐಲಿಡ್ ನೀವು ಕಾಜಲ್ ಎವ್ರಿ ಡೇ ಅಪ್ಲೈ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಅಂಡರ್ ಐ ಸ್ಕಿನ್ ಡಾರ್ಕ್ ಆಗೇ ಆಗುತ್ತೆ ಅಂಡ್ ಫೈನ್ ಲೈನ್ಸ್ ಅಂಡ್ wrinkle ಜಾಸ್ತಿ ಆಗಿಬಿಡುತ್ತೆ. ಬಿಕಾಸ್ ವೆನ್ ಯು ಆರ್ ಅಪ್ಲೈಯಿಂಗ್ ದ ಪ್ರಾಡಕ್ಟ್ ಕ್ಯಾನ್ ಗೆಟ್ ಇಂಟ್ರಿಗೇಟೆಡ್ ಇನ್ ಟು ದ ಸ್ಕಿನ್. ನಂಬರ್ 1. ನಂಬರ್ 2, ಅದು ತೆಗಿಲಿಕ್ಕೆ ಅಷ್ಟೇ ಫ್ರಿಕ್ಷನ್ ಫೋರ್ಸ್ ಇರಬೇಕು. ಅದು ಕ್ಲಿಯರ್ ಆಗಿ ತೆಗ್ದಿಲ್ಲ ಅಂತಂದ್ರೆ 100% ಡಿಪಾಸಿಟ್ ಇದ್ದೇ ಇರುತ್ತೆ. ಸೊ ಟ್ರೈ ಟು ಅವಾಯ್ಡ್ ಕೋಲ್ or thick kajal. Use water-based eyeliner on the upper eyelid, which can be easily taken off. Right? So daily light makeup use ಮಾಡಿ, easily ತೆಗಿಯೋ products use ಮಾಡಿ, and makeup ದು ಕೆಲಸ ಆದ ತಕ್ಷಣ ಅದನ್ನ ರಿಮೂವ್ ಮಾಡಿ. ಸಪೋಸ್ ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಾ, ಹಾಕೊಂಡಿದ್ರ, ಮನೆಗೆ ಬಂದ ತಕ್ಷಣ ರಿಮೂವ್ ಮಾಡಿಬಿಡಿ ಮೇಕಪ್ನ. ಅವ್ರ ಪಾರ್ಟಿಗೆ ಹೋಗಿದ್ದೀರಾ, ನೀವೆಷ್ಟೇ ಟೈಡೇ ಇದ್ರೂ ಮನೆಗೆ ಬಂದ ತಕ್ಷಣ ಮೇಕಪ್ನ ರಿಮೂವ್ ಮಾಡಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಯು ಅಪ್ಲೈ ಮೇಕಪ್ ಬಟ್ immediate ಆಗಿ ತೆಗ್ಬಿಡಿ. When you have events or occasions, just do what you want to do. Apply whatever you want to do. But safe products. But make sure ಬಂದ ತಕ್ಷಣ you have to remove it. And next 1 day ಸ್ವಲ್ಪ ಗ್ಯಾಪ್ ರೆಸ್ಟ್ ಕೊಡಿ ಸ್ಕಿನ್ಗೆ. Let it heal, let it recover. 1 day just give no product, no makeup day. Once in a while you give that break to the skin as well. Next important thing is hygiene. ನೀವು ಮೇಕಪ್ ಬ್ರಷಸ್ ಇವೆಲ್ಲ ಯೂಸ್ ಮಾಡ್ತಿರುವಾಗ ದ ಹೈಜೀನ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ತುಂಬಾ ಸತಿ ಆಕ್ನೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಈ ಪ್ರಾಡಕ್ಟ್ಸ್ ಇಂದ. ವೆನ್ ಯೂರ್ ಅಪ್ಲೈಯಿಂಗ್ ದ ಸೇಮ್ ಥಿಂಗ್ ರಿಪೀಟೆಡ್ಲಿ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇನ್ಫೆಕ್ಷನ್ ಬರೋ ಚಾನ್ಸ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಮೇಕಪ್ ಬ್ರಷಸ್ನ ವಾಶ್ ಕ್ಲೀನ್ ಮಾಡಿ, ಒನ್ಸ್ ಇನ್ ಅ ವೈಲ್ ಅದನ್ನ ಡಿಸ್ಕಾರ್ಡ್ ಮಾಡಿಬಿಟ್ಟು ಹೊಸ ಬ್ರಷಸ್ ತಗೋರಿ. ಹೈಜೀನ್ನ ನೆನ್ಪಿಟ್ಕೊಂಡ್ರಿ ಅಷ್ಟೇ. ಈ ಮೇಕಪ್ ಪ್ರಾಡಕ್ಟ್ಸ್ ಇಂದನೂ ಪಿಗ್ಮೆಂಟೇಷನ್ ಅನ್ನೋದಾಗುತ್ತೆ. ಅದೇ ನಾವು ಹೇಳಿದ್ವಲ್ಲ, ಕೆಲವೊಂದು ಕಂಡೀಷನ್ಸ್ ಲೈಕ್ ಈಗ ಮೆಲಾಸ್ಮಾ ಇರ್ಬೋದು, ಎನಿಥಿಂಗ್ ಅದು ಫ್ರಿಕ್ಷನ್ಗೆ ಟ್ರಿಗರ್ ಆಗೋ ಕಂಡೀಷನ್ಸ್ ಇರುತ್ತೆ. ಆಕ್ನೆ, ರೊಸೇಷಿಯಾ ಇವೆಲ್ಲ ಸ್ಕಿನ್ ಸೆನ್ಸಿಟಿವಿಟಿ ಆ್ಯಂಡ್ ಆಯಿಲ್ಸ್ ಇಂದ ಡಿಪೆಂಡ್ ಆಗುತ್ತೆ. ಸೊ ನೀವು ಮೇಕಪ್ ತುಂಬ ಹೊತ್ತು ಥಿಕ್ ಮೇಕಪ್ ತುಂಬ ಹೊತ್ತು ಸ್ಕಿನ್ ಮೇಲೆ ಇಟ್ಕೊಂಡ್ರೆ ಅದು ಸ್ಕಿನ್ನ ಸಫೋಕೇಟ್ ಮಾಡುತ್ತೆ. ಆಕ್ನೆ, ರೊಸೇಷಿಯಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮೆಲಾಸ್ಮಾ ಜಾಸ್ತಿ ತುಂಬ ಫ್ರಿಕ್ಷನ್ ಮಾಡ್ತಾ ಇದ್ರೆ ಮೆಲಾಸ್ಮಾ ಬರೋ ಚಾನ್ಸಸ್ ಇರುತ್ತೆ. 100% ಅಗ್ರಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಸ್ಕಿನ್ ಆ್ಯಂಡ್ ಹೇರ್ ರಿಲೇಟೆಡ್ ಕಾಂಟೆಂಟ್ ಬಗ್ಗೆ ಇನ್ನೂ ತಿಳ್ಸ್ಕೋಬೇಕು ಅಂತಂದರೆ ನಾನು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಮೇಲೆ ನಾನು ಫಾಲೋ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಇಡಿ.